ಪವರ್ ಲಿಫ್ಟಿಂಗ್, ಜಾವ್ಲಿನ್, ಶಾರ್ಟ್ ಪುಟ್ನಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿರುವಂಥ ಮ್ಯೂಟೆಂಟ್ ರಘು ಅವರು ಕನ್ನಡಿಗರಿಗೆ ಸಿನಿಮಾಗಳ ಮೂಲಕ, ನಟನೆಯ ಮೂಲಕ ಪರಿಚಿತರಾಗಿದ್ದರು. ಬಿಗ್ ಬಾಸ್ಗೆ ಹೋಗಿ ಬಿಗ್ ಬಾಸ್ ಅಲ್ಲಿನ ಅವರ ಒಂದು ಮೆಚ್ಯೂರ್ಡ್ ವ್ಯಕ್ತಿತ್ವ, ಅವರ ಮಾತಿನ ಮೂಲಕ ಮತ್ತಷ್ಟು ಹತ್ತಿರ ಆದರು ಕನ್ನಡಿಗರಿಗೆ. ಈಗ ಮ್ಯೂಟೆಂಟ್ ಶೆಫ್ ಅನ್ನೋ ಅವರ ಯೂಟ್ಯೂಬ್ ಚಾನೆಲ್ನ ಮೂಲಕ ನಮ್ಮ ಜೊತೆ ಯಾವಾಗಲೂ ಟಚ್ಚಲ್ಲಿರ್ತಾರೆ. ಸೊ ಅವರ ಇಂಟ್ರೆಸ್ಟಿಂಗ್, ಇನ್ಸ್ಪೈರಿಂಗ್ ಜರ್ನಿ ಬಗ್ಗೆ ಇವತ್ತಿನ ನಮ್ಮ ಕನ್ನಡ ಮೋಜೋ 360ಯ ಮಾತುಕತೆ. ಸೊ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಎಸ್, ನಿಮ್ಮ ಹೆಸರಿನ ಮುಂದೆ ಹೊಂಡದ ಕೇರಿ ಅನ್ನುವಂಥದ್ದಿದೆ. ಸೊ ಇದರ ಹಿನ್ನೆಲೆ ಏನು ಅಂತ ಕೇಳ್ಬೋದಾ? ಏನಿಲ್ಲ, ನನ್ನ ಸರ್ನೇಮ್ ಅಷ್ಟೇ. Okay. ಸೊ ಮೈ ಡ್ಯಾಡ್ ಇಸ್ ಫ್ರಮ್ ಹಾವೇರಿ. ಸೊ ಅಲ್ಲಿ ಒಂದು ಸರ್ನೇಮ್ ಅದು. ಎಸ್. ಸೊ ರಾಘವೇಂದ್ರ ಶಿವಾನಂದ ಭೀಮಪ್ಪ ಹೊಂಡದ ಕೇರಿ ಮೈ ಫುಲ್ ನೇಮ್. ಸೊ ಅದು ಶಾರ್ಟ್ ಆಗಿ ರಘು ಅಂತ ರಘು ಅಂತ ಕರೀತಾರೆ. ಆಗಿದೆ. ಓಕೆ. ಸೊ ಫಿಟ್ನೆಸ್, ಪವರ್ ಲಿಫ್ಟಿಂಗ್ ಅಂತ ಬಂದಾಗ ಸಾಕಷ್ಟು ತಿಳ್ಕೊಂಡಿದ್ದೀವಿ ನಾವು ನಿಮ್ಮ ಬಗ್ಗೆ. ಸೊ ಈ ಫಿಟ್ನೆಸ್ನ ಬಗ್ಗೆ ಆಸಕ್ತಿ ಮೂಡಿದ್ದು ಯಾವಾಗ? ಫಿಟ್ನೆಸ್ ಅಂದರೆ ನನ್ನ ಸ್ಕೂಲ್ ಡೇಸಿಂದಾನೇ ಐ ವಾಸ್ ಮ್ಯಾಡ್ ಅಬೌಟ್ ಫಿಟ್ನೆಸ್. ಅಂದರೆ ಸ್ಟಡೀಸಲ್ಲೂ ಐ ವಾಸ್ ಗುಡ್, ಬಟ್ ಫಿಟ್ನೆಸ್ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಸೊ 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡಲ್ಲೇ ಸ್ಟಾರ್ಟೆಡ್ ಜಾವ್ಲಿನ್ ಥ್ರೋ ನ್ಯಾಷನಲ್ ಲೆವೆಲ್ ಹೋಗಿದ್ದೆ. ಅಲ್ಲಿಂದ ಶಾರ್ಟ್ ಪುಟ್ ಆಯಿತು, ಆಮೇಲೆ ಡಿಸ್ಕಸ್ ಥ್ರೋ ಆಯಿತು, ಆ್ಯಂಡ್ ಐ ವಾಸ್ ಎ ಕಬಡ್ಡಿ ಕ್ಯಾಪ್ಟನ್. ಅದಾದಮೇಲೆ ಕ್ರಿಕೆಟ್ ಆಡ್ತಾಯಿದ್ದೆ. ಅದನ್ನು ಸ್ಕೂಲಲ್ಲಿ ಒಂದು ಒಳ್ಳೆ ಟೀಮ್ ಮಾಡಿ ಐ ಡಿಡ್ 2nd ಡಿವಿಷನ್ ಆಡಿದೆ, 3rd ಡಿವಿಷನ್, 4th ಡಿವಿಷನ್, ಎಲ್ಲ ಡಿವಿಷನ್ ಕ್ರಿಕೆಟ್ ಆಡಿದೆ. ಐ ಪ್ಲೇಡ್ ಕ್ವೈಟ್ ಅ ಲಾಟ್ ಆಫ್ ಕ್ರಿಕೆಟ್. ಆಮೇಲೆ KLE ಕಾಲೇಜಲ್ಲಿ ಕ್ಯಾಪ್ಟನ್ ಆಗಿದ್ದೆ ಕ್ರಿಕೆಟ್ಗೆ. ಯೂನಿವರ್ಸಿಟಿ ಚಾಂಪಿಯನ್ ಆಗಿದ್ವಿ. ಸೊ ಆ ಜರ್ನಿ ತಗೊಂಡಾಗ ಆಲ್ ಮೈ ಲೈಫ್ ಐ ಬೀನ್ ಇನ್ ಸಮ್ ಕೈಂಡ್ ಆಫ್ ಸ್ಪೋರ್ಟ್ಸ್. ಎಲ್ಲೋ ಒಂದು ಸ್ಪೋರ್ಟ್ಸಲ್ಲಿದ್ದೆ. ಅದು ಬಿಟ್ಟರೆ ಐ ವಾಸ್ ಇನ್ ಆರ್ಟ್ ಆಲ್ಸೋ. ಐ ವಾಸ್ ಎ ವೆರಿ ಗುಡ್ ಇನ್ ಸ್ಕೆಚಿಂಗ್. ಸೊ ಅದರಲ್ಲೂ ಒಂದು 120-130 ಕಾಂಪಿಟೇಷನ್ಸ್ ವಿನ್ ಆಗಿದ್ದೀನಿ, ಆಲ್ ಓವರ್ ಸ್ಟೇಟು, ಡಿಸ್ಟಿಕ್ಕು, ನ್ಯಾಷನಲ್ಲು. ಇದ್ರ ಜೊತೆ ಅದನ್ನು ಮಾಡ್ತಾ ಇದ್ದೆ. ಓಕೆ. ಸೊ ಪವರ್ ಲಿಫ್ಟಿಂಗ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿದ್ದೀರಿ, ಗೆದ್ದಿದ್ದೀರಿ. ಸೊ ಅಲ್ಲಿನ ಪ್ರಾಕ್ಟಿಕಲ್ ಚಾಲೆಂಜಸ್ ಬಗ್ಗೆ ಹೇಳೋದಾದ್ರೆ? ಪವರ್ ಲಿಫ್ಟಿಂಗ್ ಈಸ್ ಒನ್ ಆಫ್ ದ ಟಫೆಸ್ಟ್ ಗೇಮ್ ಅಂತಲೇ ಹೇಳ್ಬೋದು. ಟಫೆಸ್ಟ್ ಗೇಮ್ಗಿಂತ ಬಿಕಾಸ್ ನೀವೊಂದು 300-350 kg ನೀವು ಶೋಲ್ಡ್ರ್ ಮೇಲೆ ಇಟ್ಕೊಂಡು ಸ್ಕ್ವಾಟ್ ಮಾಡುವಾಗ ತುಂಬ ಧೈರ್ಯ ಬೇಕು. ಆ್ಯಂಡ್ ವೆರಿ ಫ್ಯೂ ಪೀಪಲ್ ಡೂ ಇಟ್ ಇನ್ ಇಂಡಿಯಾ. ಇಂಡಿಯಾದಕ್ಕೆ ಇಟ್ಸ್ ಎ ನ್ಯೂ ಸ್ಪೋರ್ಟ್ಸ್. ಅಂದರೆ ಇದು ರಷ್ಯಾ, USA ಅಲ್ಲೆಲ್ಲ ತೊಗೊಂಡ್ರೆ ಇಟ್ಸ್ ಎ ವೆರಿ ಓಲ್ಡ್ ಸ್ಪೋರ್ಟ್ಸ್, ತುಂಬ ಹಳೇ ಸ್ಪೋರ್ಟ್ಸು. ಬಟ್ ಇವಾಗ ಪವರ್ ಲಿಫ್ಟಿಂಗ್ ಇಲ್ಲಿ ಫೇಮಸ್ ಆಗ್ತಾ ಇದೆ. ಸೊ ವೆನ್ ವಿ ಸ್ಟಾರ್ಟೆಡ್ ಪವರ್ ಲಿಫ್ಟಿಂಗ್, ಅದು 2012ಅಲ್ಲಿ ಆವಾಗ ಸ್ಟಾರ್ಟ್ ಮಾಡಿದ್ದು ನಾವು. ಸೊ ಅವಾಗ ಪವರ್ ಲಿಫ್ಟಿಂಗ್ ಅನ್ನೋದೇ ಇಂಡಿಯಾದಲ್ಲಿ ಇರಲಿಲ್ಲ. ನಾನು ಫಸ್ಟ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಮಾಡುವಾಗ ನಾನು ನಮ್ಮ ಫ್ರೆಂಡ್ ಇಬ್ಬರೇ ಹೋಗಿ ಬಂದ್ವಿ. ಇವಾಗ 40-50 ಜನ ಹೋಗ್ಬಿಟ್ಟು ಬರ್ತಾರೆ ಇಂಟರ್ನ್ಯಾಷನಲ್. ಸೊ ಅಷ್ಟೊಂದು ಚೇಂಜಸ್ ಆಗಿದೆ. ಎಸ್. ಸೊ ಜಾವ್ಲಿನ್, ಶಾರ್ಟ್ ಪುಟ್ ಅಂತ ಬಂದಾಗ ಈ ವಿಭಾಗದಲ್ಲೂ ನಿಮ್ಮ ಸಾಧನೆ ಇದೆ. ಸೊ ಇದರ ಮೇಜರ್ ಇವೆಂಟ್ಸ್ಗಳನ್ನು ನೀವು ನೆನೆಸ್ಕೊಳ್ಳೋದಾದ್ರೆ? ಇಟ್ ಜಸ್ಟ್ ಹ್ಯಾಪೆಂಡ್. ಜಾವ್ಲಿನ್ನು, ಶಾರ್ಟ್ ಪುಟ್ ಅವಾಗೆಲ್ಲ ಸ್ಕೂಲಲ್ಲಿ ನಮಗೊಂದು ಒಳ್ಳೆ ಟ್ರೈನಿಂಗು ಇರಲಿಲ್ಲ. ಐ ಸ್ಟಡಿಡ್ ಇನ್ ಅ ವೆರಿ ಸ್ಮಾಲ್ ಸ್ಕೂಲ್, ಇಂಡಿಯನ್ ಹೈಸ್ಕೂಲ್ ಅಂತ. ಸೊ ನಮಗೆ ಮನೆಯಲ್ಲಿ ಜಾವ್ಲಿನ್ ಕೊಡ್ಸೋಕ್ಕೂ ಆಗ್ತಿರಲಿಲ್ಲ. ಸೊ ನಾವೊಂದು ಯಾವುದೋ ಒಂದು ಕಡ್ಡಿ ಹಿಡ್ಕೊಂಡು ಬಿಸಾಕ್ತಾ ಇದ್ದೆ. ಆ್ಯಂಡ್ ನನ್ನ ಕಾಂಪಿಟೇಷನ್ಗೆ ಹೋದಾಗೆ ರಿಯಲ್ ಜಾವ್ಲಿನ್ ಸ್ಟಿಕ್ ನೋಡಿದ್ದು. ಸೊ ಅಲ್ಲಿ ಹಸ್ದಾಗೆ ಗೊತ್ತಾಯಿತು ಐ ಆಮ್ ಗುಡ್ ಇನ್ ದಿಸ್ ಸ್ಪೋರ್ಟ್ಸ್ ಅಂತ. ನನಗೆ ಆ ಟೈಮಲ್ಲಿ ನಮ್ಮ ಸ್ಕೂಲಲ್ಲಿ ಸ್ವಲ್ಪ ಸಪೋರ್ಟ್ ಮಾಡಿದ್ಲು. ಬಟ್ ನ್ಯಾಷನಲ್ಗೆ ಹೋದ್ಮೇಲೆ ಅಲ್ಲಿಂದ ನನಗೇನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಐ ಜಸ್ಟ್ ಸ್ಟಾಪ್ಡ್. ಅಲ್ಲೇ ನಾನು PUCಗೆ ಬಂದೆ. ಮೋರ್ ಇಂಟ್ರೆಸ್ಟ್ ಟುವರ್ಡ್ಸ್ ಕ್ರಿಕೆಟ್ ಆಯಿತು. ಸೊ ಅಲ್ಲಿಗೆ ಬಿಟ್ಬಿಟ್ಟೆ ಅದು ಜಾವ್ಲಿನ್. ಸೊ ನಂಗೆ ಗೊತ್ತಾಗಿಲ್ಲ, ನನಗೆ ಯಾವ ಗೈಡ್ ಮಾಡೋಕ್ಕೆ ಇರಲಿಲ್ಲ. ಸೊ ನೀನು ಇಲ್ಲಿ ತನಕ ಬಂದಿದ್ಯಾ, ಇಲ್ಲಿಂದ ಯು ಹ್ಯಾವ್ ಟು ಸ್ಟಾರ್ಟ್ ಟ್ರೈನಿಂಗ್, ಅಥವಾ ಒಳ್ಳೆ ಕೋಚ್ ಬೇಕು. ನಂಗೆ ಮನೆಯಲ್ಲೂ ಅಷ್ಟೊಂದು ಫಿಟ್ನೆಸ್ ನಾಲೆಜ್ ಇರಲಿಲ್ಲ. ಸೊ ಜಂಪ್ ಆಗ್ತಾಯಿದ್ದೆ. ಜಾವ್ಲಿನ್ ಮಾಡಿದೆ, ಅಲ್ಲಿ ವಿನ್ ಆದೆ. ಶಾರ್ಟ್ ಪುಟ್ಗೆ ಹೋದೆ, ಅಲ್ಲೂ ಚೆನ್ನಾಗಿ ಆಡಿದೆ. ಹಂಗೆ ಕಬಡ್ಡಿಗೆ ಹೋದೆ, ಕ್ಯಾಪ್ಟನ್ ಆದೆ. ಸೊ ಜಂಪಿಂಗ್. ಓಕೆ. ಸೊ ಈಗ ಕೆಲವೊಮ್ಮೆ ಆಗೋದು, ಕೆಲವೊಮ್ಮೆ ಮಾತ್ರ ಆಗುತ್ತೆ ಅಂತ ಹೇಳ್ತೀನಿ. ಕೆಲವೊಮ್ಮೆ ಪೇರೆಂಟ್ಸು ಈ ಸ್ಪೋರ್ಟ್ಸ್ ಎಲ್ಲ ಯಾಕೆ, ಅಥವಾ ಕಲ್ಚರಲ್ ಆ್ಯಕ್ಟಿವಿಟೀಸ್ ಯಾಕೆ, ಅದಕ್ಕೆ ಜಾಸ್ತಿ ಒತ್ತು ಕೊಡಬೇಡ, ಸ್ಟಡೀಸಿಗೆ ಜಾಸ್ತಿ ಒತ್ತು ಕೊಡು ಅಂತಾರೆ. ಸೊ ಅವ್ರಿಗೆ ಏನಾದರೂ ಒಂದು ಮೆಸೇಜ್ ಕೊಡೋದು? ಇಲ್ಲ, ಬೇಸಿಕಲಿ ನಮ್ಮ ಎಂಟೈರ್ ಇಂಡಿಯಾ ತೊಗೊಂಡ್ರೆ ಫಿಟ್ನೆಸ್ ನಾಲೆಜೇ ಇಲ್ಲ. ನಮ್ಮ ಫಿಟ್ನೆಸ್ ಮೇಲೆ ಎಜುಕೇಷನ್ ಇಲ್ಲ ಇಂಡಿಯಾದಲ್ಲಿ. ಅಂದರೆ ಫ್ರಮ್ ಡೇ 1 ನಮ್ಮ ಪೇರೆಂಟ್ಸ್ ಏನು ಮಾಡ್ತಾರೆ, ಮಕ್ಕಳಿಗೆ ನೀನು ಓದಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅಷ್ಟೇ ಇದ್ದಿದ್ದು. ಆ್ಯಂಡ್ ಅದೇ ಒಂದು ಮೈಂಡ್ ಸೆಟ್ಟಲ್ಲೇ ಬರ್ತೀವಿ ನಾವು, ನೀವು ಫಸ್ಟ್ ರ್ಯಾಂಕ್ ಬರಬೇಕು. ಸೊ ಇವಾಗ ನಾವು ಒಲಿಂಪಿಕ್ ಸ್ಪೋರ್ಟ್ಸ್ ಬಂದಾಗ ವಿ ಹಾರ್ಡ್ಲಿ ಗೆಟ್ 1 or 2 ಮೆಡಲ್ಸ್. ಅದೇ USA, ಚೈನಾ ಎಲ್ಲ 100+ ಮೆಡಲ್ಸ್ ಬರುತ್ತೆ. ಸೊ ಡಿಫ್ರೆನ್ಸ್ ಏನು ಅಂದರೆ ಅಲ್ಲಿ ಪೇರೆಂಟ್ಸು ಸಪೋರ್ಟ್ ಮಾಡ್ತಾರೆ, ಗೌರ್ಮೆಂಟು ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಯಾರೂ ಸಪೋರ್ಟ್ ಮಾಡಲ್ಲ. ಸೊ ಏನೋ ನೀವು ಒನ್ಲಿ ಒನ್ಸ್ ಯು ಗೆಟ್ ಫೇಮಸ್. ಇವಾಗ ನಾನು ಪವರ್ ಲಿಫ್ಟಿಂಗಲ್ಲಿ
14 ಇಂಟರ್ನ್ಯಾಷನಲ್ ಮೆಡಲ್ ವಿನ್ ಆದೆ. ದೆನ್ ಪೀಪಲ್ ಸ್ಟಾರ್ಟೆಡ್ ನೋಯಿಂಗ್ ಪವರ್ ಲಿಫ್ಟಿಂಗ್ ಅಂತ ಒಂದು ಗೇಮ್ ಇದೆ ಅಂತ. ಅದು ನಾನು ಎಲ್ಲಿಂದನೋ ನನಗೆ ಗೊತ್ತಾಗಿ ಐ ಸ್ಟಾರ್ಟೆಡ್ ದಟ್ ಸ್ಪೋರ್ಟ್ಸ್. ಬಟ್ ಎಲ್ಲೂ ನಮ್ಮ ಸ್ಕೂಲಲ್ಲಿ ಇವಾಗ ನಮ್ಮ ಟೀಚರ್ಸು ದೇ ಡೋಂಟ್ ಎಜುಕೇಟ್ ಅಬೌಟ್ ಫಿಟ್ನೆಸ್. ಕಾಲೇಜ್ಗೆ ಹೋದಾಗ ಯಾರೂ ಎಜುಕೇಟ್ ಮಾಡಲ್ಲ, ನೀನು ಫಿಟ್ ಆಗಿರಬೇಕು, ನೀನು ಹೆಲ್ದಿ ಊಟ ಮಾಡಬೇಕು. ನಮ್ಮ ಸ್ಕೂಲಲ್ಲಿ ಯಾರು ಹೇಳ್ತಾರೆ? ಹೌದು. ನೋ ಬಡಿ. ಬಿಕಾಸ್ ರೀಸೆಂಟ್ಲಿ ನಮ್ಮ ಮಗನ ಸ್ಕೂಲ್ಗೆ ಹೋಗಿದ್ದೆ, ದೇ ವೇರ್ ಗಿವಿಂಗ್ ಆಲ್ ಜಂಕ್ ಫುಡ್ ಟು ದ ಕಿಡ್ಸ್. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು, ದೇ ವೇರ್ ಆಲ್ ಹ್ಯಾವಿಂಗ್ ಶುಗರ್ ಡ್ರಿಂಕ್ಸ್. ಎಸ್. ಸೊ ಇದನ್ನು ಸ್ಟಾಪ್ ಮಾಡಬೇಕು ಫಸ್ಟು. ಸೊ ಏನೇ ಪ್ರಾಬ್ಲಮ್ ಆದರೆ ಇಟ್ಸ್ ಆಲ್ ಅಬೌಟ್ ಪೇರೆಂಟ್ಸ್ ಎಜುಕೇಟ್ ಆದರೆ ಮಕ್ಕಳು ಎಜುಕೇಟ್ ಆಗ್ತಾರೆ. ಟ್ರೂ. ಇನ್ನು ನಟನೆ ಅಂತ ಬಂದಾಗ ನಾವು ನಿಮ್ಮನ್ನ ಖಡಕ್ ಪಾತ್ರಗಳಲ್ಲಿ ನೋಡಿದ್ದೀವಿ. ನಟನೆ ಬಗ್ಗೆ ಆಸಕ್ತಿ ಮೂಡಿದ್ದು ಯಾವಾಗ ಅಂತ ಹೇಳಿ? ಸೊ ನಟನೆ ನಂಗೆ ಮುಂಚೆಯಿಂದ ಆ್ಯಕ್ಚುಲಿ 2007 ಐ ವಾಸ್ ಇನ್ ಟು ಮಾಡ್ಲಿಂಗ್. ಈ ಒಂದು 4-5 ವರ್ಷ ರ್ಯಾಮ್ ಶೋಸ್ ಮಾಡ್ತಾಯಿದ್ದೆ. ಆ್ಯಂಡ್ ಗ್ಲ್ಯಾಡ್ರಾಗ್ ಸೌತ್ ಇಂಡಿಯಾ ಕೂಡ ವಿನ್ ಆಗಿದ್ದೀನಿ. ಸೊ ಆ ಟೈಮಲ್ಲೇ ನನಗೆ ಈ ಮೂವಿ ಅದೆಲ್ಲ ಬರ್ತಾಯಿತ್ತು, ಬಟ್ ನಂಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಆ್ಯಂಡ್ ಹೋಗ್ತಾ ಆಫ್ಟರ್ ನನ್ನ ಜಾಬ್ ಬಿಟ್ಟ ಮೇಲೆ ಫಿಟ್ನೆಸ್ ಕಡೆ ಕಂಪ್ಲೀಟಾಗಿ ಬಂದೆ. ಆ್ಯಂಡ್ ಆವಾಗ ಈ ಡೈರೆಕ್ಟರ್ಸು, ಹೀರೋಸು, ಆ್ಯಕ್ಟರ್ಸು ಎಲ್ಲ ನಮ್ಮ ಜಿಮ್ಮಿಗೆ ಬಂದು ಟ್ರೈನ್ ಮಾಡ್ತಾಯಿದ್ದು. ಆ ಟೈಮಲ್ಲಿ ನಂದಕಿಶೋರ್ ಅಂತ ಡೈರೆಕ್ಟ್ರು ಬಂದಿದ್ದು. ಸೊ ಅವ್ರನ್ನ ಟ್ರೈನ್ ಮಾಡುವಾಗ ಸಮ್ಮವ್ ಒಂದು ಮೂವಿ ಮಾಡ್ತಾಯಿದ್ರು ಅವರು, ಕನೆಕ್ಟ್ ಆದ್ವಿ. ಆ್ಯಂಡ್ ಕೆ ಮಂಜು ಅವರು ಪ್ರೊಡ್ಯೂಸರ್ ಆ ಟೈಮಲ್ಲಿ. ಸೊ ನನ್ನ ನೋಡಿ ತುಂಬ ಖುಷಿಯಾದರು, ತುಂಬ ಪರ್ಫೆಕ್ಟ್ ಆಗಿದೆಯಾ ವಿಲನ್ ಆಗಿ ಅಂತ. ಸೊ ರಾಣ ಅಂತ ಫಸ್ಟ್ ಮೂವಿ ನಂದು. ಸೊ ಆ ಮೂವಿಯಲ್ಲಿ ಮಾಡಿದಾಗ ನಂಗೆ ತುಂಬ ಕಾನ್ಫಿಡೆಂಟ್ ಬಂದ್ಬಿಡ್ತು. ಇಷ್ಟೊಂದು ಕಾನ್ಫಿಡೆಂಟಾಗಿ ಮಾಡ್ತಾಯಿದ್ದೀನಿ ಕ್ಯಾಮ್ರಾ ಮುಂದೆ, ಐ ಶುಡ್ ಆ್ಯಕ್ಟ್ ಅಂತ. ದೆನ್ ಸ್ಟ್ರೈಟ್ ಅವೇ ದರ್ಶನ್ ಸರ್ ಹತ್ರ ಹೋದೆ. ಸೊ ಹೇಳಿದೆ ಸರ್ಗೆ, ಸರ್ ಆ್ಯಕ್ಟಿಂಗ್ ಮಾಡಬೇಕು ಅಂತ. ಸೊ ಅಲ್ಲಿಂದ ನನಗೆ ಯಾವುದೇ ಮೂವಿ ಸಿಗ್ತೋ ಇಟ್ಸ್ ಆಲ್ ಬಿಕಾಸ್ ಆಫ್ ದರ್ಶನ್ ಸರ್. ಓಕೆ. ಸೊ ಮಾಡ್ಲಿಂಗ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಮಾಡ್ಲಿಂಗ್ ಕ್ಷೇತ್ರದಲ್ಲೂ ಕೂಡ ನಿಮಗೆ ಅನುಭವ ಇದೆ. ಸೊ ಆ ದಿನಗಳನ್ನ ನೆನಪಿಸ್ಕೊಳ್ಳೋದಾದ್ರೆ? ಇಟ್ ವಾಸ್ ಅಮೇಝಿಂಗ್. ಸೊ ತುಂಬ ರ್ಯಾಮ್ ಶೋಸ್ ಮಾಡ್ತಾಯಿದ್ದೆ, ತುಂಬ ಬ್ರ್ಯಾಂಡ್ಸ್ಗೆ ಐ ವಾಸ್ ಮಾಡೆಲ್. ಸೊ ಇಟ್ ವಾಸ್ ನೈಸ್. 5 years ಮಾಡಿದ್ದೀನಿ ನಾನು. ಅದೇ ಟೈಮಲ್ಲಿ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಸ್ ಮಾಡ್ತಾಯಿದ್ದೆ. ಐ ಹ್ಯಾವ್ ಡನ್ ಆಲ್ಮೋಸ್ಟ್ 22 ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್. ಮಿಸ್ಟರ್ ಬ್ಯಾಂಗ್ಳೂರ್, ಮಿಸ್ಟರ್ ಕರ್ನಾಟಕ, ಮಿಸ್ಟರ್ ಇಂಡಿಯಾ. ಸೊ 16 yearsಲ್ಲಿ ಸ್ಟಾರ್ಟ್ ಮಾಡಿದ್ದು ಬಾಡಿ ಬಿಲ್ಡಿಂಗು. ಸೊ ಅದು 31 ಟಿಲ್ ಐ ಬಿಕೇಮ್ ದ ಏಜ್ ಆಫ್ 31 ಐ ಡಿಡ್ ಬಾಡಿ ಬಿಲ್ಡಿಂಗ್. 31ಇಂದ ಐ ಶಿಫ್ಟೆಡ್ ಟು ಸ್ಟ್ರಾಂಗ್ ಮ್ಯಾನ್ ಆ್ಯಂಡ್ ಪವರ್ ಲಿಫ್ಟಿಂಗ್. ಸೊ ಅಲ್ಲಿಂದ ಶಿಫ್ಟ್ ಆದೆ ಇನ್ನೊಂದು ಸ್ಪೋರ್ಟ್ಸ್ಗೆ. ಸೊ ಪವರ್ ಲಿಫ್ಟಿಂಗಲ್ಲಿ ಐ ಬಿಕಮ್ ವೆರಿ ಫೇಮಸ್, ವೆರಿ ಲೈಕ್ ಇವಾಗ ಇಂಡಿಯಾದಲ್ಲಿ ದೇ ಕನ್ಸಿಡರ್ ಮಿ ಆಸ್ ಎ ಲೆಜೆಂಡ್ ಆಫ್ ಪವರ್ ಲಿಫ್ಟರ್. ಸೊ ಬಿಗ್ ಬಾಸ್ ಬಗ್ಗೆ ಬರೋದಾದರೆ, ಬಿಗ್ ಬಾಸ್ ಒಂದು ರೀತಿ ನಿಮ್ಮ ಲೈಫ್ನ ಟರ್ನಿಂಗ್ ಪಾಯಿಂಟ್ ಅಂತಲೂ ಕೂಡ ಹೇಳ್ಬೋದು. ಸೊ ಬಿಗ್ ಬಾಸ್ ಶೋನ ನೀವು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ? ಬಿಗ್ ಬಾಸ್ ಆ್ಯಕ್ಚುಲಿ ನಾನು 12 ಸೀಸನಲ್ಲಿ ಒಂದು ಎಪಿಸೋಡು ನೋಡೇ ಇರಲಿಲ್ಲ. ಆ್ಯಂಡ್ ಆಲ್ ದ ಟೈಮ್ ಐ ವಾಸ್ ಅಗೇನೆಸ್ಟ್ ಬಿಗ್ ಬಾಸ್ ಚಾನ್ಸ್ ಸಿಕ್ಕಿದ್ರು ಹೋಗಲ್ಲ ಅಂತಲೇ ಹೇಳ್ತಾ ಇದ್ದೆ ನಾನು. ಆ್ಯಂಡ್ ಕ್ವಾಟ್ಲೆ ಕಿಚನ್ ಅಂತ ಒಂದು ಇದು ರಿಯಾಲಿಟಿ ಶೋ ಇತ್ತು. ಐ ಒನ್ ದಟ್ ಶೋ. ಸೊ ಅಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬಂತು ರಿಯಾಲಿಟಿ ಶೋ ಅಲ್ಲಿ. ಅದು ಆದ ತಕ್ಷಣ ನನಗೆ ಬಿಗ್ ಬಾಸ್ ನನಗೆ ಒಂದು 2 days ಇರುವಾಗ ಕಾಲ್ ಬಂತು. ಸೊ ನಾನು ಏನೂ ಪ್ರಿಪೇರ್ ಆಗಿರಲಿಲ್ಲ, ಅಲ್ಲಿ ಹೋದೆ. ಸೊ ಬಿಗ್ ಬಾಸ್ ಇಸ್ ಲೈಕ್ ಒಂದು ಡಿಫ್ರೆಂಟ್ ವರ್ಡ್ ಅದು. ಸೊ ನಾವಿಲ್ಲಿ ಏನು ಮಾತಾಡ್ತೀವೋ ಅದಲ್ಲ ಬಿಗ್ ಬಾಸ್. ಅಲ್ಲಿ ಮನೆಯಲ್ಲಿ ನೋ ಫೋನ್, 4 ಗೋಡೆ ಮಧ್ಯ. ಸೊ ಸೇಮ್ ಪರ್ಸನ್ ಎವ್ರಿ ಡೇ ಅವ್ರನ್ನೇ ನೋಡಬೇಕು, ಅವ್ರನ್ನೇ ಮಾತಾಡಿಸ್ಬೇಕು. ತುಂಬ ಕಷ್ಟ ಇದೆ ಸರ್ವೈವ್ ಆಗೋದಲ್ಲಿ. ಎಸ್. ಸೊ ನೀವು ಹೇಳಿದ್ರಿ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ, ಕಾಲ್ ಬಂದರೂ ನಾನು ಹೋಗೋ ಇದರಲ್ಲಿ ಇರಲಿಲ್ಲ ಅಂತ ಹೇಳಿ. ಹೋಗಿ ಬಂದಮೇಲೆ ಆ ಥಾಟ್ ಯಾವ ಥರ ಬದಲಾಗಿದೆ ಅಂತ? ಇಲ್ಲ, ಅಲ್ಲಿ ನನಗೆ ಮುಂಚೆ ಏನು ಅನ್ನಿಸ್ತಾ ಇತ್ತು, ಇಟ್ಸ್ ಆಲ್ ಸ್ಕ್ರಿಪ್ಟೆಡ್ ಅಂತ ಅನ್ನಿಸ್ತಾ ಇತ್ತು. ಎಲ್ಲರಿಗೂ ಅದೇ ಅನ್ಸೋದು ಇವಾಗ. ಆಚೆ ಕೇಳಿದ್ರೆ ಬಿಗ್ ಬಾಸ್ ಈಸ್ ಆಲ್ ಸ್ಕ್ರಿಪ್ಟೆಡ್. ಇಟ್ಸ್ ನಾಟ್ ಸ್ಕ್ರಿಪ್ಟೆಡ್, ಇಟ್ಸ್ ರಿಯಲ್. ಸೊ ನಾನು ಅದೇ ಒಂದು ಮೈಂಡ್ ಸೆಟ್ಟಲ್ಲೇ ಒಳಗಡೆ ಹೋಗಿದ್ದು. ಬಟ್ ಅಲ್ಲಿ ಹೋದಾಗ ಗೊತ್ತಾಯಿತು ಇಟ್ಸ್ ನಾಟ್ ಸ್ಕ್ರಿಪ್ಟೆಡ್, ಇಟ್ಸ್ ರಿಯಲ್. ನಾವು ಹೆಂಗಿರ್ತೀವೋ ಅದೇ ಜನ ನೋಡೋದು ಆಚೆ. ನಾವು ನೆಗೆಟಿವ್ ಆಗಿದ್ದರೆ ಜನ ನೆಗೆಟಿವ್ ನೋಡ್ತಾರೆ, ನಾವು ಪಾಸಿಟಿವ್ ಆಗಿದ್ದರೆ ಜನ ಪಾಸಿಟಿವ್ ನೋಡ್ತಾರೆ. ಸೊ ದಟ್ ಈಸ್ ವೈ ಐ ಸ್ಟಾರ್ಟೆಡ್ ಕಂಟ್ರೋಲಿಂಗ್ ಮೈ ಆ್ಯಂಗರ್. ಆ್ಯಂಡ್ ನಾನು ಇನ್ನೊಂದು ಹೇಳಿದ್ದೆ, ಇಫ್ ಐ ವಾಸ್ ಅರೌಂಡ್ 28-30 ಆ ಏಜಲ್ಲಿ ಹೋಗಿದ್ದಿದ್ರೆ ಐ ವುಡ್ ಬೀನ್ ಎ ಡಿಫ್ರೆಂಟ್ ರಘು. ಯಾಕಂದರೆ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ, ವೈಫ್ ಇಲ್ಲ, ಮಗ ಇಲ್ಲ. ಸೊ ನಾನಲ್ಲಿ ಆ ಕ್ರೌಡಲ್ಲಿ ಐ ವಾಸ್ ದ ಮೋಸ್ಟ್ ಸೀನಿಯರ್. ಇನ್ನು ಮಿಗ್ದವರೆಲ್ಲ ಒಂದು 30s, 27, 28 ಆ್ಯಂಡ್ ಐ ವಾಸ್ ಅರೌಂಡ್ 45. ಸೊ ನನಗೆ ವೈಫ್ ಇದ್ದಾರೆ, ಮಕ್ಕಳಿದ್ದಾರೆ. ನಾನು ಇಲ್ಲಿ ಏನೇ ನೆಗೆಟಿವ್ ಆದರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ಮುಂಚೆ ಅದನ್ನೆಲ್ಲ ನೋಡಿದ್ದೆ. ಇಲ್ಲಿ ಕಂಟೆಸ್ಟೆಂಟ್ಗೆ ಏನಾದ್ರು ಇಶ್ಯೂಸ್ ಆದರೆ ವೈಫ್ಸ್ಗೆ ಮೆಸೇಜ್ ಮಾಡೋದು, ಅವರಿಗೆ ಅಂದರೆ
ಬ್ಯಾಡ್ ಕಮೆಂಟ್ಸ್ ಮಾಡೋದು, ಮಕ್ಕಳಿದ್ರೆ ಸ್ಕೂಲಲ್ಲೆಲ್ಲ ರೇಗಿಸೋದು, ಅವೆಲ್ಲ ಆಗ್ತಾಯಿತ್ತು. ಐ ವಾಸ್ ವೆರಿ ಕೇರ್ಫುಲ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಎಸ್. ಸೊ ಬಿಗ್ ಬಾಸ್ ಡಿಸೈನ್ ಮಾಡುವಂಥ ಟಾಸ್ಕ್ಗಳ ಬಗ್ಗೆ ಏನು ಹೇಳ್ತೀರಾ? ಸಿ ಟಾಸ್ಕ್ ಈಸ್ ಅಮೇಝಿಂಗ್. ನಾವೆಲ್ಲ ಯೋಚನೆ ಮಾಡ್ತಾ ಇದ್ವಿ, ಬಿಕಾಸ್ ಈ ಟಾಸ್ಕ್ ಎಲ್ಲ 1-2 ದಿವಸದಲ್ಲಿ ಡಿಸೈನ್ ಮಾಡಿಲ್ಲ. ದೇ ವಿಲ್ ಬಿ, ಇವಾಗ ನಾವು ಯಾವಾಗ ಬಿಗ್ ಬಾಸ್ ಮುಗಿಸಿದ್ವೋ ಈ ಇಯರ್ ಬಿಗ್ ಬಾಸ್ಗೆ ದೇ ವುಡ್ ಹ್ಯಾವ್ ಸ್ಟಾರ್ಟೆಡ್ ಡೂಯಿಂಗ್ ಟಾಸ್ಕ್. ಸೊ ಇಟ್ಸ್ ಎಂಟೈರ್ ಒಂಥರ ಡಿಫ್ರೆಂಟ್ ವರ್ಲ್ಡ್. ಹೇಳ್ತಾ ಇದ್ದೀನಲ್ಲ, 300 ಜನ ಕೆಲಸ ಮಾಡ್ತಾರೆ ಬಿಹೈಂಡ್ ದ ಸೀನ್. ಸೊ ಗೇಮ್ಸ್ ಅಂಡ್ ಐ ಡೋಂಟ್ ನೋ ಹೌ ದೇ ಥಿಂಕ್. ಸೊ ಇಟ್ಸ್ ಲೈಕ್ ಎ ಅಮೇಝಿಂಗ್ ಫೀಲಿಂಗ್. ಟಾಸ್ಕ್ ಎಲ್ಲ ಆಡುವಾಗ ನಾವು ಯಾವಾಗೂ ಯೋಚನೆ ಮಾಡ್ತಾ ಇರ್ತೀವಿ, ಈ ಥರ ಹೆಂಗೆ ಯೋಚನೆ ಮಾಡಿದ್ಲು, ಹಿಂಗೆ ಮಾಡಿದ್ಲು. ಸೊ ಅದು 1-2 ಡೇಸ್ ಪ್ರೊಸೆಸ್ ಅಲ್ಲ. ಇಟ್ಸ್ ಲಾಡ್ ಆಫ್ ಮ್ಯಾನರ್ಸ್, ಲಾಡ್ ಆಫ್ ಟೈಮ್ ಬಿಹೈಂಡ್ ದ ಟಾಸ್ಕ್, ಈಚ್ ಟಾಸ್ಕ್. ಎಸ್ ಸರ್, ಈಗಾಗಲೇ ನಿಮ್ಮದು ಒಂದು ಇಂಟ್ರೆಸ್ಟಿಂಗ್ ಇನ್ಸ್ಪೈರಿಂಗ್ ಜರ್ನಿ ಇದೆ. ಬಟ್ ಇದನ್ನು ಹೊರತುಪಡಿಸಿ ನಿಮ್ಮ ಕರಿಯರ್ಗೆ ಬಿಗ್ ಬಾಸ್ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಯಾವ ರೀತಿ ಅಂತ? ಸಿ ಮೈ ಮೇನ್ ಫೋಕಸ್ ಈಸ್ ಆ್ಯಕ್ಟಿಂಗ್. ಆ್ಯಕ್ಟಿಂಗೇ ನನ್ನ ಮೇನ್ ಫೋಕಸ್ಸು. ಅದ್ರ ಮೇಲೆ ಇವಾಗ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟು ಕುಕ್ಕಿಂಗ್ ಚಾನಲ್ ನನಗದು ಮುಂಚೆಯಿಂದ ಒಂದಿತ್ತು. ನನಗದು ತುಂಬ ಹೆಲ್ಪ್ ಆಯ್ತು ಆ್ಯಕ್ಚುಲಿ. ವೆನ್ ಐ ಓಪನ್ ದ ಕುಕ್ಕಿಂಗ್ ಚಾನಲ್, ನಾನೇನು ಅಂದ್ಕೊಂಡೆ ಒಂದು 2-3 ಮಂತ್ಸಲ್ಲಿ 1,000 ಸಬ್ಸ್ಕ್ರೈಬರ್ ಬರ್ಬೋದು ಅಂತ. ನನಗೆ 3 ಡೇಸಲ್ಲೇ 100+ ಆಗೋಯ್ತು. ಸೊ ಲಾಟ್ ಆಫ್ ಪೀಪಲ್ ಟೋಲ್ಡ್ ಇಡೀ ಕರ್ನಾಟಕದಲ್ಲಿ ಈ ಥರ ಯಾವತ್ತೂ ಆಗಿಲ್ಲ, ಇಟ್ಸ್ ಎ ರೆಕಾರ್ಡ್ ಅಂತ. ಸೊ ಐ ಆಲ್ರೆಡಿ ಹ್ಯಾವ್ 140K ಸಬ್ಸ್ಕ್ರೈಬರ್. ಸೊ ಯಾವ ವಿಡಿಯೋ ಹಾಕೋದು 200K 300K ಓಡ್ತಾ ಇದೆ. ಸೊ ದಟ್ ಈಸ್ ವಾಟ್ ಐ ಗಾಟ್ ಫ್ರಮ್ ಬಿಗ್ ಬಾಸ್. ಸೊ ದಟ್ ಲವ್ ಫ್ರಮ್ ಪೀಪಲ್, ಆ ಪ್ರೀತಿ ಸಿಕ್ಕಿದೆ. ಸೊ ನಾನು ಏನೇ ತೋರಿಸೋದು ಅವ್ರು ಇಷ್ಟಪಡ್ತಾ ಇದ್ದಾರೆ. ಸೊ ದೇ ಎಂಜಾಯಿಂಗ್. ಸೊ ಬಿಗ್ ಬಾಸ್ ಏನಾದರೂ ಮಾಡಿರಲಿಲ್ಲ ಅಂದರೆ ದೇ ವುಡಂಟ್ ಹ್ಯಾವ್ ಲವ್ಡ್ ಮೈ ರೆಸಿಪೀಸ್ ಆರ್ ಮೈ ಅಪಿಯರೆನ್ಸ್ ಆರ್ ಪ್ರೆಸೆನ್ಸ್. ಸೊ ಇದು ನನಗೆ ಕೊಟ್ಟಿರೋದು ಬಿಗ್ ಬಾಸ್. ಕರೆಕ್ಟ್. ಸೊ ವೀಕ್ ಡೇಸಲ್ಲಿ ನಾವು ಬಿಗ್ ಬಾಸ್ನ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ನೋಡ್ತಿದ್ವೋ, ವೀಕೆಂಡಲ್ಲಿ ಸುದೀಪ್ ಸರ್ ಬರ್ತಾರೆ ಅಂತ ಅಷ್ಟೇ ಕಾಯ್ತಾ ಇದ್ವಿ. ಸೊ ಸುದೀಪ್ ಸರ್ ನೆನಪಾಗ್ತಾರೆ ಬಿಗ್ ಬಾಸ್ ಅಂದಿದ ತಕ್ಷಣ, ಅವ್ರ ಸ್ಟೈಲ್ ಆ್ಯಂಡ್ ಮ್ಯಾನರಿಸಮ್ ಬಗ್ಗೆ ಹೇಳೋದಾದರೆ? ನಮಗೆ ಬಿಗ್ ಬಾಸ್ ಮೇಯ್ನ್ ವೆಯ್ಟ್ ಮಾಡ್ತಿದ್ದಿದ್ದೆ ವೀಕೆಂಡ್ಗೆ. ಅಂದರೆ ನಮಗೇನು ಗೊತ್ತಾಗ್ತಿರಲಿಲ್ಲ, ನಾವು ತಪ್ಪು ಮಾಡ್ತಾಯಿದ್ದೀವೋ ಸರಿ ಮಾಡ್ತಾಯಿದ್ದೀವೋ ಅಂತ. ಸೊ ವಿ ಯೂಸ್ ಟು ವೆಯ್ಟ್ ಫಾರ್ ಸ್ಯಾಟರ್ಡೆ. ಅಂದರೆ ಸುದೀಪ್ ಸರ್ ಬಂದಾಗ ಅವರು ಇಂಟ್ ಕೊಡ್ತಾರೆ ನಮಗೆ, ನಾವು ಕರೆಕ್ಟಾಗಿ ಮಾಡ್ತಾಯಿದ್ದೀವೋ ಅಥವಾ ವಿ ಆರ್ ಗೋಯಿಂಗ್ ಇನ್ ಅ ರಾಂಗ್ ಡೈರೆಕ್ಷನ್ ಅಂತ. ಸಮ್ ಪೀಪಲ್ ಕ್ಯಾಚ್ ಇಟ್, ಸಮ್ ಪೀಪಲ್ ಡೋಂಟ್. ಸೊ ಅವ್ರೇನೋ ಬಂದಿಲ್ಲ ಅಂದರೆ ನಮ್ಮ ತಲೆ ಕೆಟ್ಟೋಗೋದು, ಅಯ್ಯೋ ನಾವೇನು ಮಾಡ್ತಾಯಿದ್ದೀವಿ, ಲೈಕ್ ಕ್ಲೂಲೆಸ್, ವಿಲ್ ಬಿ ಲಾಸ್ಟ್, ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಲ್ಲ. ಸೊ ಇಟ್ಸ್ ಲೈಕ್ ಎ ಗಾಡ್ ಫಾದರ್ ಫಾರ್ ಬಿಗ್ ಬಾಸ್. ಅವ್ರು ಬಂದು ನಮ್ಮ ಡೈರೆಕ್ಷನ್ ಕೊಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಬಿಗ್ ಬಾಸಲ್ಲಿ ಸುದೀಪ್ ಸರ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್. ಸೊ ಬಿಗ್ ಬಾಸ್ ಬಗ್ಗೆ ಮಾತಾಡಿದ್ವಿ. ಇನ್ನು ನಿಮ್ಮ ಬಾಲ್ಯದ ಬಗ್ಗೆ ಮಾತಾಡೋದಾದರೆ, ನಿಮ್ಮ ಶಾಲೆ ಕಾಲೇಜು ಆ ದಿನಗಳ ಬಗ್ಗೆ ಹೇಳೋದಾದರೆ, ಎಲ್ಲಿ ಓದಿದ್ರಿ, ಹೇಗೆ ನಡೀತು ಸ್ಟಡೀಸ್ ಅನ್ನೋದೆಲ್ಲ? ಸ್ಟಡೀಸ್ ಮುಂಚೆ ದಟ್ಸ್ ವಾಟ್ ಐ ವಾಸ್ ಟೆಲ್ಲಿಂಗ್, ಆಟ ಬಿಟ್ಟು ಬೇರೆ ಏನೂ ಮಾಡಿಲ್ಲ. ಬಟ್ ಐ ವಾಸ್ ಎ ಬ್ರೈಟ್ ಸ್ಟೂಡೆಂಟ್ ಟಿಲ್ ಮೈ 10th. 89% ಏನೋ ಸ್ಕೋರ್ ಮಾಡಿದೆ 10th. ದೆನ್ ಆಫ್ಟರ್ PUC ಲೈಕ್ ಒಂದೇ ಸತಿ 35% ಆಗೋಯ್ತು, ಬಿಕಾಸ್ ಐ ವಾಸ್ ಕಂಪ್ಲೀಟ್ಲಿ ಇಂಟು ಸ್ಪೋರ್ಟ್ಸ್ ಅದೇ ಮಾಡ್ತಾಯಿದ್ದೆ. ಆ್ಯಂಡ್ ಐ ವಾಸ್ ಆಲ್ಸೋ ಇಂಟು ಸ್ಕೆಚಿಂಗ್, ಆರ್ಟು, ಆ ಕಾಂಪಿಟೇಷನ್ ಅಂತ ಹೋಗ್ತಾಯಿದ್ದೆ. ದೆನ್ ಡಿಗ್ರಿಗೆ ಹೋದಾಗ ಫಸ್ಟ್ ಇಯರಲ್ಲೇ ಐ ಗಾಟ್ ಎ ಜಾಬ್, ಇಂಟರ್ನ್ಯಾಷನಲ್ ಕಂಪ್ನಿಯಲ್ಲಿ ಜಾಬ್ ಸಿಕ್ತು. ಸೊ ಐ ಸ್ಟಾಪ್ಡ್ ಗೋಯಿಂಗ್ ಟು ಕಾಲೇಜ್, ಹೋಗೋಕ್ಕೆ ಹೋಗಿಲ್ಲ. ಸೊ ಕೆಲಸ ಮಾಡಿಕೊಂಡೆ, ಔಟ್ಸೈಡ್ ಒಂದು BCom ಡಿಗ್ರಿ ಮುಗಿಸ್ಕೊಂಡೆ. ಸೊ 15 years ಐ ವರ್ಕ್ಡ್ ಆಸ್ ಎಂಡಲ್ಲಿ ಐ ವಾಸ್ ಅ ಸೂಪರ್ವೈಸರ್ ಫಾರ್ ಟೆಕ್ನಿಕಲ್ ಇಂಡಿಯಾ. ಓಕೆ. ಸೊ ವರ್ಕ್ ಮಾಡುವಾಗಲೇ ನಿಮ್ಮ ಈ ಪವರ್ ವರ್ಕ್ ಮಾಡುವಾಗೆ ಕಾಂಪಿಟೇಷನ್ ಮಾಡ್ತಾ ಇದ್ದೆ, ಎಲ್ಲ ಮಾಡ್ತಾ ಇದ್ದೆ. ಸೊ ಐ ವಾಸ್ ಡೂಯಿಂಗ್ ಎವ್ರಿಥಿಂಗ್ ಟುಗೆದರ್. ಸೊ ಡಿಗ್ರಿ ಫಸ್ಟ್ ಇಯರ್ ಇದ್ದಾಗಲೇ ನೀವು ಜಾಬ್ ಸೇರ್ಕೊಂಡ್ರಿ ಅಂತ ಹೇಳಿದ್ರಿ. ಸೊ ಅದು ಮಾಡ್ತಾನೆ ನೀವು ಪವರ್ ಲಿಫ್ಟಿಂಗ್ ಆಗಿರ್ಬೋದು, ಫಿಟ್ನೆಸ್ ಆಗಿರ್ಬೋದು, ಇದೆಲ್ಲ ಶುರುವಾಯಿತು ಅಂತ. ಸೊ ಜಾಬ್ ಆಗಿದೆಯಲ್ಲಿ ಹೇಗೆ? ಜಾಬ್ ಆಗಿದ್ದು ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ನಾನು ಜಾಬ್ ಮಾಡಬೇಕು ಅಂತ ಇರಲಿಲ್ಲ. ನಮ್ಮ ಫ್ರೆಂಡ್ ಆ್ಯನಿಮೇಷನ್ ಕಂಪ್ನಿಗೆ ಇಂಟರ್ವ್ಯೂ ಹೋಗ್ತಾ ಇದ್ದ, ನನ್ನ ಜೊತೆ ಬಾ ಅಂತ ಹೇಳ್ದ. ನಾನು ಅವನ ಜೊತೆ ಹೋಗಿದ್ದೆ. ಅವನ ಇಂಟರ್ವ್ಯೂ ಆಯಿತು. ಆ್ಯಂಡ್ ನನ್ನ ಬ್ಯಾಗಲ್ಲಿ ಒಂದು ಬುಕ್ ಇತ್ತು, ಸ್ಕೆಚ್ ಬುಕ್. ಸೊ ಬಾಸು ಕೇಳಿದ್ರು, ಇದೇ ನೀನು ಸ್ಕೆಚ್ ಮಾಡ್ತೀಯ ಅಂತ. ದ ಮೊಮೆಂಟ್ ನನ್ನ ಸ್ಕೆಚ್ ಬುಕ್ ನೋಡಿದಾಗ ಈ ವಾಸ್ ಆಲ್ ಇನ್ಸ್ಪೈರ್ಡ್, ಇಷ್ಟು ಚೆನ್ನಾಗಿ ಮಾಡ್ತೀಯ, ಸೊ ನಾಳೆಯಿಂದ ನೀನು ಕೆಲ್ಸಕ್ಕೆ ಬಾ, ಐ ವಿಲ್ ಓನ್ಲಿ ಟ್ರೈನ್ ಯು ಅಂದು. ಸೊ ದಟ್ ಈಸ್ ಹೌ ಇಟ್ ಸ್ಟಾರ್ಟೆಡ್. 2002 ನಾನು ಸ್ಟಾರ್ಟ್ ಆಯಿತು. ಪ್ಯಾಪ್ರಿಕಾಸ್ ಅಂತ ಒಂದು ಆ್ಯನಿಮೇಷನ್ ಕಂಪ್ನಿ. ಅಲ್ಲಿಂದ ಫಸ್ಟ್ ಲಿಪ್ಸಿಂಗ್ ಅಂತ ಮಾಡ್ತಾಯಿದ್ದೆ. ಅಂದರೆ ಲಿಪ್ಸಿಂಗ್ ಅಂದರೆ ನಮ್ಗೆ ಆ್ಯನಿಮೇಷನ್ ಫೈಲ್ ಸಿಗೋದು, ನಾವು ಲಿಪ್ಸಿಂಗ್ ಕೊಡ್ತಾಯಿದ್ವಿ. ಸೊ ಬಾಯಿ ಮೂಮೆಂಟ್ ಎಲ್ಲ ಮಾಡ್ತಾಯಿದ್ವಿ. ಸೊ ಅಲ್ಲಿಂದ
2013 ತನಕ ಜಾಬ್ ಮಾಡಿದ್ದೀನಿ. ಐ ವರ್ಕ್ಡ್ ಇನ್ ಆಲ್ಮೋಸ್ಟ್ 15-20 ಇಂಟರ್ನ್ಯಾಷನಲ್ ಮೂವೀಸು. ಆಮೇಲೆ ಗೇಮ್ಸಲ್ಲಿದ್ದೆ, ಒಂದು 20 PS4 ಗೇಮ್ಸಲ್ಲಿ, PS3 PS4 ಗೇಮ್ಸಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಫೇಮಸ್ ಮೂವಿ ಹೌ ಟು ಟ್ರೈನ್ ಡ್ರ್ಯಾಗನ್, ಅದರಲ್ಲಿ ಸೂಪರ್ವೈಸರ್ ಆಗಿದ್ದೆ. ಡ್ರೀಮ್ ವರ್ಕ್ಸಿಗೆ ಕೆಲಸ ಮಾಡಿದ್ದೀನಿ. ಆ್ಯಂಡ್ ಐ ವರ್ಕ್ಡ್ ಇನ್ ಬಿವೇರ್ ದ ಬ್ಯಾಟ್ಮ್ಯಾನ್, ಪೆಂಗ್ವಿನ್ಸ್, ಮಡಗಾಸ್ಕರ್, ಲಾಟ್ ಆಫ್ ಮೂವೀಸ್. ಸೊ ಟೆಕ್ನಿಕಲ್ ಗೈ ಆಗಿದ್ದೆ, ಅಂದರೆ ಬಿಹೈಂಡ್ ದ ಸೀನ್. ಸೊ ಎಡಿಟಿಂಗಲ್ಲಿದ್ದೆ, ಲೈಟಿಂಗಲ್ಲಿದ್ದೆ, ಆ್ಯನಿಮೇಷನಲ್ಲಿದ್ದೆ, ಎನ್ವೈರ್ಮೆಂಟ್ ಇದರಲ್ಲಿದ್ದೆ. ಸೊ ಇದೆಲ್ಲ ಮಾಡ್ತಾಯಿದ್ದೆ. ಓಕೆ. ಸೊ ಲಾಂಗ್ ಜರ್ನಿ ಅಂತ ಹೇಳ್ಬೋದು, ಬಟ್ ಅದ್ರ ಜೊತೆ ನೀವು ಹೇಳಿದ್ರಿ ಇದೆಲ್ಲ ಪವರ್ ಲಿಫ್ಟಿಂಗ್, ಫಿಟ್ನೆಸ್ ಇದೆಲ್ಲ ಜೊತೆಲೇ ಶುರುವಾಯಿತು ಅಂತ. ಇಷ್ಟೆಲ್ಲ ಮಾಡುವಾಗ ಹೇಗೆ ಟೈಮ್ ಎಲ್ಲ ಮ್ಯಾನೇಜ್ ಮಾಡ್ತಿದ್ರಿ? ಏನಿಲ್ಲ, ಒಂದು 5:30 ಎದ್ದೇಳ್ತಾ ಇದ್ದೆ. ನನ್ನ ಒಂದು 5 ಬಾಕ್ಸ್ ರೆಡಿ ಮಾಡ್ಕೊತಾ ಇದ್ದೆ. ದಟ್ ಟೈಮ್ ಐ ಯೂಸ್ ಟು ಹ್ಯಾವ್ 45 eggs, 1.5 kg ಚಿಕನ್. 5 ಬಾಕ್ಸ್ ರೆಡಿ ಮಾಡ್ಕೊತಾ ಇದ್ದೆ. ಆ್ಯಂಡ್ ಟಿಲ್ 8:30 ಐ ಯೂಸ್ ಟು ವರ್ಕ್. ಓಕೆ. 8:30 ಕೆಲಸ ಮುಗಿಸ್ಕೊಂಡು ಜಿಮ್ಗೆ ಹೋಗ್ತಾ ಇದ್ದೆ. ಜಿಮ್ ಎಲ್ಲ ಮುಗಿದು ಮನೆಗೆ ಹೋಗೋ ಅಷ್ಟರಲ್ಲಿ 12-12:30 ನೈಟ್. ಸೊ ಅಗೇನ್ ಐ ಯೂಸ್ ಟು ಸ್ಲೀಪ್ ಎಟ್ 1 o'clock, ಅಗೇನ್ ಗೆಟ್ ಅಪ್ ಎಟ್ 5:30. ಸೊ ಸೇಮ್ ಪ್ರೊಸೆಸ್, ಕುಕ್ ಮಾಡೋದು, ಬಾಕ್ಸ್ ತೊಗೊಂಡೋಗೋದು, ವರ್ಕ್ ಫಾರ್ 17-18 hours. ಇದೇ ಥರ ಒಂದು 10 ವರ್ಷ ಮಾಡಿದ್ದೀನಿ ನಾನು. ಅಲ್ಲೇ ಒಂದು 12 ಕಾಂಪಿಟೇಷನ್ ಮಾಡಿದೆ. ಅಂದರೆ ಪ್ರತಿ ವರ್ಷ 2 ಕಾಂಪಿಟೇಷನ್ ಮಾಡಬೇಕು ಅಂತ. ಏನು ಅಂದರೆ ನನ್ನ ಇದು ಲೈಫಲ್ಲಿ ಇದ್ದಿದ್ದು, ಒಂದು ಕಾಂಪಿಟೇಷನ್ ಮಾಡಬೇಕು ಅಂದರೆ ಒಂದು ಭಯ ಇರುತ್ತೆ, ರೆಡಿ ಆಗಬೇಕು, ಚೆನ್ನಾಗಿ ಕಾಣಿಸ್ಬೇಕು ಸ್ಟೇಜ್ ಮೇಲೆ ಅಂತ. ಸೊ ಆ ಗೋಲ್ಗೆ ನಾನು ಸೀರಿಯಸ್ಸಾಗಿ ಒಂದು ದಿವಸನೂ ಬಿಡದೆ ಜಿಮ್ಗೆ ಹೋಗ್ತಾ ಇದ್ದೆ. ಸೊ ಪಾರ್ಟೀಸ್ಗೆ ಹೋಗ್ತಾ ಇರಲಿಲ್ಲ. ಅಲ್ಲೆಲ್ಲ ಅವಾಗೆಲ್ಲ ಬೇಜಾನ್ ಪಾರ್ಟೀಸ್ ಎಲ್ಲ ಇತ್ತು, ಆಫೀಸ್ ಪಾರ್ಟೀಸ್ ಎಲ್ಲ. ಐ ನೆವರ್ ಯೂಸ್ ಟು ಗೋ. ಯಾಕಂದರೆ ನಂಗೆ ಟೈಮೇ ಸಿಗ್ತಾ ಇರಲಿಲ್ಲ, 5 ನಿಮಿಷನೂ ಸಿಗ್ತಾ ಇರಲಿಲ್ಲ. ಬೆಳಗ್ಗೆ ನಾನು 5:30 ಎದ್ದರೆ ರಾತ್ರಿ 1 ಗಂಟೆಗೆ ಮಲಗ್ತಾ ಇದ್ದೆ. ಆಮೇಲೆ ಹೋಗ್ತಾ ಹೆಂಗಾಗೋಯ್ತು ಅಂದರೆ, ಅಡುಗೆ ಮಾಡ್ಕೊಳ್ಳೋಕ್ಕೂ ಟೈಮ್ ಇರ್ತಾ ಇರಲಿಲ್ಲ. ಗಾಡಿಯಲ್ಲಿ ಒಂದು ಸ್ಟವ್ ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಎಲ್ಲರೂ ಬ್ರೇಕ್ ತೊಗೊಂಡಾಗ ಅದೇ ಯೂಸ್ ಟು ಗೋ ಫಾರ್ ಸ್ಮೋಕ್. ನಾನೇನು ಮಾಡ್ತಾಯಿದ್ದೆ, ಪಾರ್ಕಿಂಗ್ ಹೋಗಿ ಮೊಟ್ಟೆ ಬಾಯ್ಲ್ ಮಾಡ್ಕೊಂಡು ತಿಂತಾಯಿದ್ದೆ. ಸೊ 4 to 5 times ಹಂಗೆ ಅದು ಮಾಡ್ಕೊಂಡು ತಿಂತಾಯಿದ್ದೆ. ಸೊ ಎಂಟೈರ್ ಜರ್ನಿ ಐ ವಾಸ್ ವರ್ಕಿಂಗ್ ಆ್ಯಂಡ್ ವರ್ಕೌಟ್ ಮಾಡ್ತಾಯಿದ್ದೆ, ಕಾಂಪಿಟೇಷನ್ ಮಾಡ್ತಾಯಿದ್ದೆ. ಆ್ಯಂಡ್ ನೈಟ್ ಯಾವಾಗಾದ್ರೂ ಬೇಜಾರಾದಾಗ ಒಂದು 15-20 kilometers ವಾಕ್ ಮಾಡ್ತಾಯಿದ್ದೆ ಒಬ್ಬನೇ, ಆ ಥರ. ಓಕೆ. ಆ್ಯಕ್ಚುಲಿ ಅ ಗುಡ್ ಮೆಸೇಜ್ ಸರ್. ಅಂದರೆ ಈಗ ಒಂದು 10 ನಿಮಿಷ ಟೈಮ್ ಸಿಕ್ಕರೆ, ಈಗ ಫಾರ್ ಎಕ್ಸಾಂಪಲ್ 9 to 5 ಆಫೀಸ್ ವರ್ಕ್ ಮಾಡೋರಿಗೆ ಆ 10 ನಿಮಿಷನ ಬೇರೆ ಥರ ಅಂದರೆ ಟೈಮ್ ವೇಸ್ಟ್ ಮಾಡೋದು ಅಥವಾ ಬೇರೆ ಇನ್ಯಾವುದಕ್ಕೋ ಯೂಸ್ ಮಾಡ್ಕೋತಾರೆ. ಬಟ್ ನೀವು ಹೇಳಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಫ್ ಯು ಡೋಂಟ್ ಮೈಂಡ್, ನಾನು ಕೇಳ್ಬೋದಾ 5 ಬಾಕ್ಸಸ್ಸಲ್ಲಿ ಏನೇನು ಪ್ಯಾಕ್ ಮಾಡ್ತಾ ಇದ್ದೆ? ಏನಿಲ್ಲ, 45 eggs, 1.5 kg ಚಿಕನ್ನು, ಅದನ್ನೇ ಸ್ಪ್ಲಿಟ್ ಮಾಡ್ತಾ ಇದ್ದೆ. ಒಂದು ಬಾಕ್ಸಲ್ಲಿ 10 ಮೊಟ್ಟೆ, ಒಂದು 200 grams ಚಿಕನ್ ಅಷ್ಟೇ. ಓಕೆ. ಬಟ್ ಯೂಶಲಿ ಕೆಲವರು ಹೇಳೋದನ್ನು ನಾವು ಕೇಳಿರ್ತೀವಿ, ನಿದ್ದೆಗೆಟ್ಟಾಗ ಹೆಚ್ಚು ವರ್ಕೌಟ್ ಮಾಡಬೇಡ್ರಿ, ಇಲ್ಲ ಅವತ್ತು ಆ ಪರ್ಟಿಕ್ಯುಲರ್ ಡೇಗೆ ಸ್ಕಿಪ್ ಮಾಡಿ ವರ್ಕೌಟ್ ಅಂತ. ಸೊ ನೀವು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ? ನಿದ್ದೆ ಮಾಡ್ತಾ ಇದ್ದೆ ಒಂದು 5-6 hours. ವೀಕೆಂಡ್ ಒಂದು 2 days ಫುಲ್ ನಿದ್ದೆ ಮಾಡ್ತಾ ಇದ್ದೆ. ದ ಥಿಂಗ್ ಈಸ್, ನಾನು ಕೆಲಸ ಮಾಡಿಲ್ಲ ಅಂದರೆ ದುಡ್ಡು ಸಿಗಲ್ಲ. ದುಡ್ಡು ಸಿಕ್ಕಿಲ್ಲ ಅಂದರೆ ಐ ಕಾಂಟ್ ಇನ್ವೆಸ್ಟ್ ಆನ್ ಮೈ ಡಯಟ್. ಯಾಕಂದರೆ ಬಾಡಿ ಬಿಲ್ಡಿಂಗ್ ಇಸ್ ಎಕ್ಸ್ಪೆನ್ಸಿವ್ ಸ್ಪೋರ್ಟ್ಸ್. ಸೊ ನನ್ನ 80% ಇದು ಏನಪ್ಪ ಸ್ಯಾಲ್ರಿ ಫುಡ್ ಮೇಲೆ ಹೋಗ್ತಾಯಿತ್ತು. ಸೊ ನಾನು ಕೆಲಸ ಮಾಡಲೇಬೇಕು, ಮಾಡಿದ್ರೇ ಐ ವಿಲ್ ಗೆಟ್ ಸ್ಯಾಲ್ರಿ, ಇಲ್ಲ ಅಂದರೆ ನಾನು ಬಾಡಿ ಬಿಲ್ಡಿಂಗ್ ಮಾಡೋಕ್ಕಾಗಲ್ಲ. ಸೊ ಇಟ್ ವಾಸ್ ಆಲ್ ಕನೆಕ್ಟೆಡ್. ಸೊ ನಾನು ಒಂದು ದಿವಸ ಕೆಲಸ ಮಾಡಿಲ್ಲ ಅಂದರೂ ಪ್ರಾಬ್ಲಮ್ ಆಗುತ್ತೆ, ವರ್ಕೌಟ್ ಮಾಡಿಲ್ಲ ಅಂದರೂ ಪ್ರಾಬ್ಲಮ್ ಆಗುತ್ತೆ. ಓಕೆ. ಸೊ ಲಿಪ್ಸಿಂಕಿಂದ ಶುರು ಮಾಡಿದ್ರಿ ಅಂತ ಹೇಳಿದ್ರಿ ಸರ್. ದೆನ್ ಯು ವರ್ಕ್ ಫಾರ್ ಸೋ ಮೆನಿ ಇಂಟರ್ನ್ಯಾಷನಲ್ ಮೂವೀಸ್. ಸೊ ಆ ಜರ್ನಿಲಿ ನೀವು ಏನೆಲ್ಲ ಕಲ್ತ್ರಿ ಆ್ಯಂಡ್ ಬೇರೆ ಇನ್ನೇನೆಲ್ಲ ಮಾಡ್ತಾ ಹೋದ್ರಿ? ಏನಿಲ್ಲ, ಐ ವಾಸ್ ಎ ರೆಗ್ಯುಲರ್ ಗೈ. 2,500 ಸ್ಯಾಲ್ರಿಯಿಂದ ಲಾಸ್ಟ್ ನನ್ನ ಕೆಲಸ ಬಿಟ್ಟಾಗ 1.75 lakhs. ಸೊ ಐ ವಾಸ್ ಎ ಟಾಪ್ ಸೂಪರ್ವೈಸರ್ ಇನ್ ದಟ್ ಕಂಪನಿ. ಆ್ಯಂಡ್ ಬಿಟ್ಟು ಒಂದು ದಿವಸ ಹೋದೆ, ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಐ ಥಾಟ್ ನಾನು ಒಂದೇ ಕಡೆ ನನ್ನ ಟ್ಯಾಲೆಂಟ್ ವೇಸ್ಟ್ ಆಗ್ತಾಯಿದೆ ಅಂತ ಅನ್ನಿಸ್ತು. ಸೊ ಪೇಪರ್ ಹಾಕಿದೆ. ಅದು ಎಂಟೈರ್ ಕಂಪ್ನಿ ವಾಸ್ ಲೈಕ್ ಏನಕ್ಕೆ ಸೊ ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ಎನಿಮೋರ್ ಅಂತ ಅನ್ನಿಸ್ತು. ಸೊ ನೆಕ್ಸ್ಟ್ ಮಂತು ಐ ಜಾಯಿನ್ಡ್ ಆಸ್ ಎ ಫಿಟ್ನೆಸ್ ಟ್ರೈನರ್ ಇನ್ ಎ ಸ್ಮಾಲ್ ಜಿಮ್. 10,000 ರೂಪಾಯಿ ಸ್ಯಾಲ್ರಿ. ಸೊ ದಟ್ ಈಸ್ ಹೌ ಮೈ ಲೈಫ್ ಚೇಂಜ್ ಫ್ರಮ್ 1.75 to 10,000 rupees. ತುಂಬ ಕಮಿಟ್ಮೆಂಟ್ ಇತ್ತು. ಅವಾಗಿನ ಮದುವೆ ಆಗಿದ್ದೆ, 2 ತಿಂಗಳು ಮಗು ಬೇರೆ ಇತ್ತು. ಬಟ್ ನನಗೆ 1.75 lakhs 10,000 rupees ಸ್ಯಾಲ್ರಿಗೆ ಬಂದೆ. ಮತ್ತೆ ಸ್ಟಾರ್ಟೆಡ್ ಬಿಲ್ಡಿಂಗ್. ಅಲ್ಲಿಂದ 10,000 20,000 ಆಯಿತು, 30,000 ಆಯಿತು, 50,000 ಆಯಿತು, 1 lakh ಆಯಿತು. ದೆನ್ ಹೋಗ್ತಾ 2 lakhs ತನಕ ಅರ್ನ್ ಮಾಡಿದೆ. ಆಮೇಲೆ ಒಂದು ಜಿಮ್ ಓಪನ್ ಮಾಡಿದೆ. ಹಾಗೆ
ಓಕೆ. ಸೊ ನಿಮ್ಮ ಜಾಬ್ ಲೈಫ್ ವಾಸ್ ಕಂಪ್ಲೀಟ್ಲಿ ಲರ್ನಿಂಗ್ ಪ್ಲಸ್ ಅರ್ನಿಂಗ್ ಗೇನಿಂಗ್ ಎಲ್ಲ ಇತ್ತು. ಹೌದು. ಬಟ್ ಈ ಶಿಫ್ಟ್ನ ಹೇಗೆ ಮ್ಯಾನೇಜ್ ಮಾಡಿದ್ರಿ ಸರ್? ಅಂದರೆ 1.75 to 10 ಬರೋದಂದ್ರೆ ಆಬ್ವಿಯಸ್ಲಿ ಫಿಟ್ನೆಸ್ ಫ್ರೀಕ್ ಅಂದರೆ ಫಿಸಿಕಲಿ ಫಿಟ್ ಜೊತೆ ಮೆಂಟಲಿ ಕೂಡ ಸ್ಟೇಬಲ್ ಫಿಟ್ ಆಗಿರ್ತಾರೆ. ಬಟ್ ಹೌ ಡಿಡ್ ಯು ಟೇಕ್ ದ್ಯಾಟ್? ಸಿ ಐ ಆಮ್ ಲೈಕ್ ದಟ್. ನನಗೆ ನೆವರ್, ಅದೇ ಹೇಳಿದ್ನಲ್ಲ, ನನಗೆ ಭಯ ಅನ್ನೋದಿಲ್ಲ. ಮಾಡಬೇಕು ಅಂದರೆ ಐ ಡೂ ಇಟ್. ಸೊ ನಾನು ಯಾರನ್ನೂ ಏನೂ ಕೇಳಲಿಲ್ಲ. ಅವತ್ತು ಅನ್ನಿಸ್ತು, ಐ ಪುಟ್ ಆನ್ ದ ಪೇಪರ್ಸ್. ಸೊ ನನಗೆ ಇವಾಗ ಸಿ ಐ ಆಮ್ ಡೂಯಿಂಗ್ ಗುಡ್. ಅವತ್ತು ನಮ್ಮ ಪೇಪರ್ ಹಾಕಿರಲಿಲ್ಲ ಅಂದರೆ ಐ ವುಡ್ ಹ್ಯಾವ್ ಬೀನ್ ಇನ್ ದ ಸೇಮ್ ಕಂಪ್ನಿ. ನಾನೇನು ಅಚೀವ್ಮೆಂಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಎಲ್ಲರೂ ಕೆಲಸ ಮಾಡೇ ಮಾಡ್ತಾರೆ. ಬೆಳಿಗ್ಗೆ ಹೋಗ್ತಾರೆ, ರಾತ್ರಿ ಬರ್ತಾರೆ, ಸ್ಯಾಟರ್ಡೆ ಸಂಡೇ ಆಫು, ಅಗೇನ್ ಮಂಡೇ ಟು ಫ್ರೈಡೇ ಸೇಮ್ ಜಾಬ್. ಬಟ್ ನೋ ಬಡಿ ಹ್ಯಾಸ್ ಡನ್ ವಾಟ್ ಐ ಹ್ಯಾವ್ ಡನ್. ನಾನೇನು ಮಾಡಿದ್ದೀನೋ ಬೇರೆಯವ್ರು ಅದನ್ನು ಮಾಡಿಲ್ಲ. ಇಡೀ ಇಂಡಿಯಾದಲ್ಲಿ ಇವಾಗ ಸ್ಕ್ವಾಟ್ ಯಾರ್ದು ಹೈಯೆಸ್ಟ್ ಇದೆ ಅಂದರೆ ರಘುದು, 360 kgs. ಇನ್ನವರೆಗೂ ಯಾರೂ ಬೀಟ್ ಮಾಡಿಲ್ಲ. ಆ್ಯಂಡ್ ಎಂಟೈರ್ ವರ್ಲ್ಡಲ್ಲಿ ಐ ಕಮ್ ಅಂಡರ್ 500 ಪೀಪಲ್ ಟು ಲಿಫ್ಟ್ ಸೋ ಮಚ್ ವೆಯ್ಟ್. ಸೊ ಯಾರು ಮಾಡಿದ್ದಾರೆ? ಯಾರು ಮಾಡಿಲ್ಲ. ಅದೇ ಅಚೀವ್ಮೆಂಟ್. ಸೊ ಆ ಅಚೀವ್ಮೆಂಟ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಲೂಸ್ ಸಮಥಿಂಗ್. ಇಲ್ಲ ಅಂದರೆ ನೀವು ಮಾಡೋಕ್ಕಾಗಲ್ಲ. ನೀವು ಭಯ ಪಡ್ಕೊಂಡು ಆ ಕೇಜಲ್ಲೇ ಇದ್ದರೆ, ಅಯ್ಯೋ ನಂಗೆ ಸ್ಯಾಲ್ರಿ ಸಿಗ್ತಾಯಿದೆ, ನಾನು ಕಮಿಟ್ ಆಗಿಬಿಟ್ಟಿದ್ದೀನಿ ಅಂದರೆ ಆಚೆ ಬರೋಕ್ಕಾಗಲ್ಲ. ನೀವು ಆಚೆ ನೀವು ಏನಾದರೂ ಮಾಡಬೇಕು ಲೈಫಲ್ಲಿ ಅಂದರೆ ಆ ಕಂಫರ್ಟ್ ಝೋನಿಂದ ಆಚೆ ಬರಲೇಬೇಕು. ಸ್ಟಾರ್ಟಿಂಗಲ್ಲಿ ಕಷ್ಟ ಆಗುತ್ತೆ, ಬಟ್ ಹೋಗ್ತಾ ಹೋಗ್ತಾ ಈಸಿ ಆಗೇ ಆಗುತ್ತೆ. ವೆರಿ ನೈಸ್ ಸರ್, ಇನ್ಸ್ಪೈರಿಂಗ್. ಓಕೆ. ಸೊ ಇನ್ನು ನಿಮ್ಮ ಪತ್ನಿ ಗ್ರೀಷ್ಮಾ ಅವ್ರ ಬಗ್ಗೆ ಹೇಳೋದಾದರೆ, ಯಾವಾಗ ಎಲ್ಲಿ ಭೇಟಿಯಾಗಿದ್ದು, ನಿಮ್ಮ ಸಕ್ಸಸ್ನಲ್ಲಿ ಅವ್ರ ಪಾತ್ರ ಎಷ್ಟಿದೆ ಅಂತ? ಅವರು ಸಿಕ್ಕಿದ್ದು ನನಗೆ, ಶಿ ವಾಸ್ ಮೈ ಸ್ಟೂಡೆಂಟ್. ಆ್ಯನಿಮೇಷನ್ ಕಂಪ್ನಿಯಲ್ಲಿ ನಾನು ಕೆಲಸ ಮಾಡುವಾಗ ಅವ್ರು ಸ್ಟೂಡೆಂಟ್ ಆಗಿದ್ಲು. ಸೊ ಆ ಟೈಮಲ್ಲಿ ಸಿಕ್ಕಿದ್ದು. ಆ್ಯಂಡ್ ಸಮ್ಹೌ ವಿ ಮೆಟ್. ಆ ಟೈಮಲ್ಲಿ ಥಿಂಗ್ಸ್ ವೇರ್ ರಫ್ ನನ್ನ ಮನೇಲಿ ಕೂಡ. ನಮ್ಮ ಡ್ಯಾಡ್ ವಾಸ್ ವಾಸ್ ಎ ಕ್ಯಾನ್ಸರ್ ಪೇಷಂಟ್ ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ ಐ ಫೆಲ್ಟ್ ಶಿ ಈಸ್ ದ ರೈಟ್ ಗರ್ಲ್ ಫಾರ್ ಮೀ ಅಂತ ನಾನೇ ಕೇಳಿದೆ ಮದುವೆಗೆ. ಸೊ ದಟ್ ಈಸ್ ಹೌ ಇಟ್ ಸ್ಟಾರ್ಟೆಡ್. ಸೊ 13 years ಆಯ್ತು ಇವಾಗ ಮದುವೆ ಆಗಿ. ಶಿ ಈಸ್ ಆಲ್ವೇಸ್ ಸಪೋರ್ಟೆಡ್ ಮೀ. ನನ್ನ ಎಂಟೈರ್ ಜರ್ನಿಯಲ್ಲಿ ಯಾವಾಗೂ ಸಪೋರ್ಟ್ ಮಾಡಿಕೊಂಡೇ ಬಂದಿದ್ದಾರೆ. ಓಕೆ. ನಿಮ್ಮ ಮಗ ರೋನಿತ್ ಅವ್ರ ಬಗ್ಗೆ ಹೇಳೋದಾದರೆ, ಅವರು ಕೂಡ ನಿಮ್ಮ ಥರ ಸ್ಪೋರ್ಟ್ಸ್ ಆ್ಯಂಡ್ ಫಿಟ್ನೆಸ್ಸಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರಾ, ಹೇಗೆ? ಹೌದು. ಆ್ಯಕ್ಚುಲಿ 5th yearಯಿಂದನೇ ಈ ಸ್ಟಾರ್ಟೆಡ್ ಲಿಫ್ಟಿಂಗ್. ಸೊ ಇವಾಗ 12 years. 8th yearಲ್ಲಿ ಅವನು ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ್ ವಿನ್ ಆಗಿದ್ದ ಪವರ್ ಲಿಫ್ಟಿಂಗಲ್ಲಿ. ಅವನು 85 kg ಏನೋ ಎತ್ತಿದ್ದ. ದೆನ್ ಕರ್ನಾಟಕಗೆ ಈ ವಾಸ್ ದ ಯಂಗೆಸ್ಟ್ ಇದು ವೆಯ್ಟ್ ಲಿಫ್ಟರ್. ಸೊ ಎವ್ರಿ ಡೇ ಕಮ್ಸ್ ಟು ಜಿಮ್, ವರ್ಕೌಟ್ ಮಾಡ್ತಾನೆ. ಸೊ ಅದಿದೆ ಮನೆಯಲ್ಲಿ. ನಮ್ಮ ವೈಫ್ ಕೂಡ, ಶೀ ಈಸ್ ಆಲ್ಸೋ ಸೂಪರ್ ಫಿಟ್. ನಾನು ಅಂದರೆ 3 ಜನನೂ ಜಿಮ್ ಮಾಡೇ ಮಾಡ್ತೀವಿ ಕಂಪಲ್ಸರಿ. ಯಾ. ಸೊ ನೀವು ಸೆಲೆಬ್ರಿಟಿ ಫಿಟ್ನೆಸ್ ಟ್ರೈನರ್ ಕೂಡ ಹೌದು. ಸೊ ಯಾರೆಲ್ಲ ಸೆಲೆಬ್ರಿಟೀಸ್ಗೆ ಫಿಟ್ನೆಸ್ ಟ್ರೈನಿಂಗ್ ಮಾಡಿದ್ದೀರಿ? ಲಾಟ್ ಆಫ್ ಸೀರಿಯಲ್ ಆ್ಯಕ್ಟರ್ಸ್ ಬಂದಿದ್ದಾರೆ. ಆಮೇಲೆ ದರ್ಶನ್ ಸರ್ ಟ್ರೈನ್ ಮಾಡ್ತಾ ಇದ್ದೆ. ಆ್ಯಂಡ್ ಮೇನ್ ದರ್ಶನ್ ಸರ್ ಆವಾಗ ಐರಾವತ ಟೈಮಲ್ಲಿ ಟ್ರೈನ್ ಮಾಡುವಾಗ ದಟ್ ಈಸ್ ಹೌ ವಿ ಮೆಟ್. ಸೊ ಅಲ್ಲಿಂದಾನೇ ಜರ್ನಿ ಸ್ಟಾರ್ಟ್ ಆಗಿತ್ತು. ಓಕೆ. ಸೊ ನೀವು ಫಿಟ್ನೆಸ್ ಟ್ರೈನರ್ ಆಗಿರೋದ್ರಿಂದ ಫಿಟ್ನೆಸ್ ಬಗ್ಗೆ ಏನಾದರೂ ಒಂದು ಮೆಸೇಜ್ ಕೊಡೋದಾದರೆ ಈಗಿನ ಯೂತ್ಗೆ ಏನು ಮೆಸೇಜ್ ಕೊಡ್ತೀರಾ? ಐ ಥಿಂಕ್ ಈಗಿನ ಯೂತ್ ದೇ ಆರ್ ಗೋಯಿಂಗ್ ಇನ್ ಟು ರಾಂಗ್ ಡೈರೆಕ್ಷನ್. ಬಿಕಾಸ್ ಫೋನು, ಟಿ ವಿ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಯೂತ್ಗಿಂತ ಮಕ್ಕಳುಗಳು. ಆ್ಯಂಡ್ ಜಂಕ್ ಫುಡ್ ಬಿಟ್ಟು ಬೇರೆ ಏನೂ ತಿಂತಾ ಇಲ್ಲ ಅವರು. ಆ್ಯಂಡ್ ಅದೇ ನಾನು ಸ್ಕೂಲ್ಗೆ ಹೋದಾಗೆಲ್ಲ ಟೀಚರ್ಸ್ಗೆಲ್ಲ ಹೇಳ್ತಾ ಇರ್ತೀನಿ, ಪೇರೆಂಟ್ಸ್ನ ಎಜುಕೇಟ್ ಮಾಡಿ. ಬಿಕಾಸ್ ಮಕ್ಕಳುಗಳು ಟಿಫಿನ್ ಬಾಕ್ಸ್ ತೆಗ್ದಾಗ ಹೆಲ್ದಿ ಫುಡ್ಡೇ ಕಾಣಿಸಲ್ಲ. ಇಲ್ಲ ಬಿಸ್ಕೆಟ್ ಹಾಕಿರ್ತಾರೆ, ಇಲ್ಲ ಚಿಪ್ಸ್ ಹಾಕಿರ್ತಾರೆ, ಕೇಕ್ ಹಾಕಿರ್ತಾರೆ. ಆ್ಯಂಡ್ ಪೇರೆಂಟ್ಸ್ ಆರ್ ಬಿಕಮಿಂಗ್ ಲೇಝಿ. ಆ್ಯಂಡ್ ಪೇರೆಂಟ್ಸ್ ಎಷ್ಟು ಲೇಝಿಯಾಗಿ ಹೋಗಿದ್ದಾರೆ ಅಂದರೆ, ಅವ್ರು ಊಟ ಮಾಡಬೇಕು ಅಂತ ಅವ್ರಿಗೆ ಟಿ ವಿ ಹಾಕಿ ಕೂರಿಸ್ತಾರೆ, ಇಲ್ಲ ಮೊಬೈಲ್ ಕೊಡ್ತಾರೆ ಕೈಗೆ. ಸಿ ಇಟ್ಸ್ ಆಲ್ ಬಿಕಮಿಂಗ್ ಎ ಟ್ರೆಂಡ್. ನಾವು ಮುಂಚೆ ಚಿಕ್ಕವರಿರುವಾಗ ಆಚೆ ಬೆಳಗ್ಗೆ ಹೋದರೆ ನೈಟ್ ಮನೆಗೆ ಬರ್ತಾಯಿದ್ವಿ, ಫುಲ್ ಡೇ ಆಟ ಆಡ್ತಾಯಿದ್ವಿ. ಇವಾಗ ಹಂಗಿಲ್ಲ. ನಾವು ಮನೆಯಿಂದ ಆಚೆ ಕಳಿಸೋದು ಹೋಗಲ್ಲ. ಅಷ್ಟು ಲೇಝಿ ಆಗಿಬಿಟ್ಟಿದ್ದಾರೆ. ದೇ ಅಡಿಕ್ಟೆಡ್ ಟು ಫೋನ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಟಿ ವಿ. ಸೊ ಪೇರೆಂಟ್ಸ್ ಹ್ಯಾಸ್ ಟು ಬಿ ಸ್ಟ್ರಿಕ್ಟ್ ಆನ್ ದಿಸ್. ಬಟ್ ಪ್ರಾಬ್ಲಮ್ ಏನು ಅಂದರೆ ಪೇರೆಂಟ್ಸೇ ಲೇಝಿ ಆಗಿಬಿಟ್ಟಿದ್ದಾರೆ. ನಿಜ. ದೇ ಆರ್ ಓನ್ಲಿ ಆರ್ಡರಿಂಗ್ ಫುಡ್ ಫ್ರಮ್ ಔಟ್ಸೈಡ್. ಮನೇಲಿ ಅಡುಗೆ ಮಾಡ್ತಾ ಇಲ್ಲ. ಕರೆಕ್ಟ್. ಸೊ ಫಿಟ್ನೆಸ್ ಅಂತ ಬಂದಾಗ ಕೂಡ ಒಂದು ಈ ಕಡೆ ನಮ್ಮ ಅಡಿಕ್ಷನ್ಗಳು ಒಂದು ಕಡೆ ಆದರೆ ಫೋನು, ಟಿ ವಿ ಅಥವಾ ಸೋಷಿಯಲ್ ಮೀಡಿಯಾ ಅನ್ನೋದು, ಇನ್ನೊಂದು ಕಡೆ ಫಿಟ್ನೆಸ್ ಅಚೀವ್ ಮಾಡೋಕ್ಕೂ ಕೂಡ ಈಸಿ ವೇಸ್ನ ಹುಡುಕ್ತಾ ಇದ್ದಾರೆ. ಸೊ ಇದನ್ನು ಅಡ್ರೆಸ್ ಮಾಡೋದಾದರೆ ಇದ್ರ ಬಗ್ಗೆ ಹೇಳಿ. ಈಸಿ ವೇಸ್ ಅಂದರೆ ಎಸ್, ಸಪ್ಲಿಮೆಂಟ್ಸ್ ಇರ್ಬೋದು, ಸ್ಟೆರಾಯ್ಡ್ಸ್ ಇರ್ಬೋದು, ಆ್ಯಂಡ್ ಫ್ಯಾಟ್ ಬರ್ನರ್ಸ್ ಇರ್ಬೋದು. ದೇ ಲಾಟ್ ಆಫ್ ಥಿಂಗ್ಸ್. ಇವಾಗಂತೂ ದೇ ಆರ್ ಸ್ಪೆಂಡಿಂಗ್ ಲಾಟ್ ಆಫ್ ಮನಿ. ಅಂದರೆ ಕ್ವಿಕ್ ವೇಯಲ್ಲಿ ಹೆಂಗೆ ಬಾಡಿ ಫ್ಯಾಟ್ ಲೂಸ್ ಮಾಡೋದು ಅಥವಾ ಟು ಗೇನ್ ಮಸಲ್. ಬಟ್ ಇಟ್ಸ್ ನಾಟ್ ಪಾಸಿಬಲ್.
ಸೊ ಫಿಟ್ನೆಸ್ ಹೆಂಗೆ ಅಂದರೆ ಇನ್ ದ ಬಿಗಿನಿಂಗ್ ನಿಮ್ಗೆ ಕಷ್ಟ ಆಗುತ್ತೆ, ಹೋಗ್ತಾ ಹೋಗ್ತಾ ಯು ವಿಲ್ ಫೀಲ್ ಬೆಟರ್. ಬಟ್ ಅದೇ ಇಫ್ ಯು ಸ್ಮೋಕ್ ಆ್ಯಂಡ್ ಇಫ್ ಯು ಡ್ರಿಂಕ್ ಆಲ್ಕೋಹಾಲ್ ಆ ಟೈಮಲ್ಲಿ ಚೆನ್ನಾಗಿ ಅನಿಸುತ್ತೆ, ಬಟ್ ಹೋಗ್ತಾ ಹೋಗ್ತಾ ನಿಮ್ಮ ಹೆಲ್ತ್ ಹಾಳಾಗ್ತಾ ಹೋಗುತ್ತೆ. ಇಟ್ಸ್ ಲೈಕ್ ಆಪೋಸಿಟ್. ಸೊ ಫಿಟ್ನೆಸ್ ವಿಲ್ ಸೇವ್ ಯು ಟಿಲ್ ದ ಎಂಡ್. ನಿಮ್ಮ ಬಾಡಿನ ನೀವು ಚೆನ್ನಾಗಿ ನೋಡಿಕೊಂಡ್ರೆ ನಿಮ್ಮ ಬಾಡಿ ಲೈಫ್ ಲಾಂಗ್ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಕರೆಕ್ಟ್. ಸೊ ನೀವು ಹೇಳಿದ್ರಿ ಈಗ ಸಪ್ಲಿಮೆಂಟ್ಸ್ ಆಗಿರ್ಬೋದು ಅಥವಾ ಬೇರೆದಾಗಿರ್ಬೋದು, ಇವಾಗ ಇತ್ತೀಚೆಗಷ್ಟೇ ಒಂದು ಕಡೆ ಓದ್ತಾ ಇದೆ ದಟ್ ಟೂ ಮಚ್ ಪ್ರೋಟೀನ್ ಇಸ್ ಆಲ್ಸೋ ನಾಟ್ ಗುಡ್. ಅದು ನೀವು ಸ್ವಲ್ಪ ದಿವಸ ತೊಗೊಂಡು ಬಿಡ್ತೀರಾ ಅಂದರೆ ಪರವಾಗಿಲ್ಲ, ಕಂಟಿನ್ಯೂಸ್ ಆಗಿ ತೊಗೊಳ್ತಾ ಹೋಗ್ತೀರಾ ಬೇಗ ಅಚೀವ್ ಮಾಡೋಕ್ಕೆ ಫಿಟ್ನೆಸ್ ಅನ್ನೋದಾದರೆ ಅಫೆಕ್ಟ್ ಆಗುತ್ತೆ ಹೆಲ್ತ್. ಹಂಗೇನಿಲ್ಲ, ಸರ್ಟೇನ್ ಅಮೌಂಟ್ ಆಫ್ ಪ್ರೋಟೀನ್ ಬೇಕೇ ಬೇಕು ಎಲ್ಲರಿಗೂ ಸರ್ವೈವ್ ಆಗೋಕ್ಕೆ. ನೀವು ವರ್ಕೌಟ್ ಮಾಡಿದ್ರೆ ಯು ನೀಡ್ ಮೋರ್ ಪ್ರೋಟೀನ್ ಅಷ್ಟೇ, ಬಿಕಾಸ್ ಯು ಸ್ಟಾರ್ಟ್ ಗೇನಿಂಗ್ ಮೋರ್ ಮಸಲ್, ಸೊ ಮೋರ್ ಪ್ರೋಟೀನ್ ಆ್ಯಡ್ ಮಾಡಬೇಕಾಗತ್ತೆ. ಬಟ್ ನೀವು ಟಿಪಿಕಲಿ ಇವಾಗ ಒಂದು 50 kg ಇದ್ದೀರಾ, ನಾನು ನಾರ್ಮಲ್ ಆಗಿ ಹೆಲ್ದಿಯಾಗಿರ್ಬೇಕಂದ್ರೂ ಒಂದು 50 ಗ್ರಾಮ್ ಪ್ರೋಟೀನ್ ತಿನ್ನಲೇಬೇಕು. ಬಟ್ ದ ಪ್ರಾಬ್ಲಮ್ ಈಸ್ ಇಂಡಿಯನ್ ಡಯಟಲ್ಲಿ ಪ್ರೋಟೀನ್ ಇಲ್ಲ. ಸೊ 95% ಆಫ್ ಆಲ್ ಇಂಡಿಯನ್ಸ್ ಎಂಟೈರ್ ವರ್ಲ್ಡ್ ತೊಗೊಂಡ್ರೆ 95% ವೆಜಿಟೇರಿಯನ್ಸ್ ಆರ್ ಇನ್ ಇಂಡಿಯಾ. ಓಕೆ. ಆ್ಯಂಡ್ ಆ ರೀಸನ್ನಿಂದ ವಿ ಈಟ್ ಟೂ ಮಚ್ ಆಫ್ ಕಾರ್ಬ್ಸ್, ಅಂದರೆ ಕಾರ್ಬೋಹೈಡ್ರೇಟ್ಸ್. ಸೊ ಪ್ರೋಟೀನ್ ಡಿಫಿಷಿಯನ್ಸಿ ಇದೆ ನಮ್ಮ ಇಂಡಿಯಾದಲ್ಲಿ. ವಿ ನೀಡ್ ಟು ಈಟ್ ಪ್ರೋಟೀನ್. ಅಂದರೆ 10 ಡೇಸ್ಗೆ ಒಂದ್ಸತೆ ತಿನ್ನೋದು, ಮಂತ್ಲಿ ಒಂದ್ಸತೆ ತಿನ್ನೋದು ಹಂಗೆ ವರ್ಕ್ ಆಗಲ್ಲ. ಡೈಲಿ ಒಂದು ಸ್ಮಾಲ್ ಕ್ವಾಂಟಿಟಿಯಲ್ಲಿ ತಿಂತಾ ಇರಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಎಸ್. ಸೊ ಬಿಗ್ ಬಾಸ್ನ ನಂತರ ಕೂಡ ನೀವು ನಮ್ಮ ಮ್ಯೂಟೆಂಟ್ ಶೆಫ್ ಯೂಟ್ಯೂಬ್ ಚಾನೆಲ್ನ ಮೂಲಕ ನಮ್ಮ ಜೊತೆ ಆಗಾಗ ಸಿಗ್ತಾ ಇರ್ತೀರಾ ನಮಗೆ. ಸೊ ಈ ಒಂದು ಹೊಸ ವೆಂಚರ್ ನಿಮ್ಗೆ ಏನೆಲ್ಲ ಕಲಿಸಿದೆ? ಹೊಸ ವೆಂಚರ್ ಅನ್ನೋಕ್ಕಿಂತ ಕುಕ್ಕಿಂಗ್ ಇಸ್ ನಾಟ್ ನ್ಯೂ ಟು ಮೀ. ನಾನು ವೆನ್ ಐ ವಾಸ್ 16 ಮನೆಯಿಂದ ಆಚೆ ಬಂದೆ. ನಾನು ಐ ಸ್ಟಾರ್ಟೆಡ್ ಲಿವಿಂಗ್ ಅಲೋನ್. ನಾನು ಮನೇಲಿ ಇರಲಿಲ್ಲ, ಬಿಕಾಸ್ ಮನೆಯಲ್ಲಿ ನನಗೆ ದೇ ಆರ್ ಆಲ್ ರಿಲಿಜಿಯಸ್. ಸೊ ಮಂಡೇ ತಿನ್ನಬೇಡ, ಥರ್ಸ್ಡೇ ತಿನ್ನಬೇಡ, ಶನಿವಾರ ತಿನ್ನಬೇಡ. ಸೊ ಐ ಕಾಂಟ್, ಅದನ್ನ ಇಟ್ಕೊಂಡ್ರೆ ಐ ಕಾಂಟ್ ಬಿಕಮ್ ಎ ಅಥ್ಲೀಟ್ ಮೈಂಡ್ಸೆಟ್ಟೇ ಬೇರೆ. ಎವ್ರಿ ಡೇ ನಮಗೆ ಪ್ರೋಟೀನ್ ಬೇಕು. ಸೊ ನಾನು ಅದನ್ನೆಲ್ಲ ಫಾಲೋ ಮಾಡಲ್ಲ. 365 ಡೇಸು ಐ ಈಟ್ ಮೀಟ್, ನಾನ್ ವೆಜ್ ತಿಂತೀನಿ. ಸೊ ಆ ಟೈಮಲ್ಲಿ ನಾನು ಆಚೆ ಬಂದಾಗ ನನಗೆ ಬೇರೆ ಆಪ್ಷನ್ನೇ ಇರಲಿಲ್ಲ. ನಾನೇ ಕುಕ್ ಮಾಡ್ಕೋಬೇಕು, ನಾನೇ ತಿನ್ನಬೇಕು. ಸೊ ಅಲ್ಲಿಂದ ನನ್ನ ಕುಕ್ಕಿಂಗ್ ಇಂಟ್ರೆಸ್ಟ್ ಬಂತು. ಸೊ ನಂದೇನು ಅಂದರೆ ಎಲ್ಲರಿಗೂ ಇಫ್ ಯು ವಾಂಟ್ ಟು ಬಿ ಫಿಟ್ ಸ್ಟಾರ್ಟ್ ಕುಕ್ಕಿಂಗ್. ಬಿಕಾಸ್ ಮನೇಲಿ ಕುಕ್ ಮಾಡಿದಾಗ ಆಟೋಮೆಟಿಕಲಿ ಯು ವಿಲ್ ಬಿಕಮ್ ಹೆಲ್ದಿ. ಸೊ ಅದು ಹಂಗೇ ಇತ್ತು. ಐ ಹ್ಯಾವ್ ಡನ್ ಲಾಡ್ ಆಫ್ ಕುಕ್ಕಿಂಗ್ ಇನ್ ಮೈ ಲೈಫ್. ಸೊ ಬಿಗ್ ಬಾಸ್ ಮನೆಯಲ್ಲಿ ವೆನ್ ಐ ವಾಸ್ ಟೆಲ್ಲಿಂಗ್ ಎವ್ರಿ ಒನ್ ನನ್ನ ಕುಕ್ಕಿಂಗ್ ಚಾನಲ್ ಓಪನ್ ಮಾಡಬೇಕು. ಸೊ ಇಟ್ ಬಿಕೇಮ್ ಎ ನೈಸ್ ಪ್ಲ್ಯಾಟ್ಫಾರ್ಮ್ ಫಾರ್ ಮೀ. ಸೊ ಅಲ್ಲಿಂದ ಆಚೆ ಬಂದ ತಕ್ಷಣ ಓಪನ್ ಮಾಡಿದೆ ಆ್ಯಂಡ್ ಐ ಗಾಟ್ ಲಾಡ್ ಆಫ್ ಲವ್ ಫ್ರಮ್ ಎಂಟೈರ್ ಕರ್ನಾಟಕ. ಎಸ್. ಸೊ 16 ಇಯರ್ಸ್ ಇದ್ದಾಗಲೇ ನೀವು ಕುಕ್ ಮಾಡೋಕ್ಕೆ ಶುರು ಮಾಡಿದ್ರಿ ಹಾಗಾದರೆ. ಓಕೆ. ರಕ್ಷಿತಾ ಅವ್ರ ಜೊತೆ ನೀವು ಮಾಡೋ ಕುಕ್ಕಿಂಗು ಕೂಡ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ತುಂಬಾ ಡಿಮ್ಯಾಂಡ್ ಇದೆ, ಅದ್ರ ಬಗ್ಗೆ ಹೇಳೋದಾದರೆ? ಏನಿಲ್ಲ, ಶಿ ಈಸ್ ಅ ವೆರಿ ಸ್ವೀಟ್ ಪರ್ಸನ್. ನಂಗೆ ಮನೆಯಲ್ಲಿ ಅವಳು ಒಬ್ಬಳೇ ಜೆನ್ಯೂನ್ ಅನಿಸಿದ್ದು, ಆಚೆ ಬಂದಾಗ ಅವಳೇ ಒಬ್ಬಳೇ ಜೆನ್ಯೂನ್ ಅನಿಸಿದ್ದು. ಸೊ ನನಗೂ ಅವಳದು ಒಂದು ನೈಸ್ ಕನೆಕ್ಷನ್. ಒಂದು ಚಿಕ್ಕ ಸಿಸ್ಟರ್ ಥರನೇ ನೋಡ್ತೀನಿ ಅವಳನ್ನ. ಈಗ ನಿನ್ನೆ ಒಂದು 3-4 ಡೇಸ್ ಅವಳ ಜೊತೆನೇ ಇದ್ದೆ, ಉಡುಪಿಗೆ ಹೋಗಿದ್ವಿ. ಸೊ ವಿ ಶೇರ್ ಎ ನೈಸ್ ಬಾಂಡ್. ಸೊ ಎಂಜಾಯ್ ಮಾಡ್ತೀವಿ ಇಬ್ಬರು. ಅವಳಿಗೂ ಕುಕ್ಕಿಂಗ್ ಅಂದರೆ ಭಾರಿ ಇಷ್ಟ. ಸೊ ಬೋತ್ ಆಫ್ ಅಸ್ ಎಂಜಾಯ್ ವೆನ್ ಎವರ್ ವಿ ಮೀಟ್. ಅವಳು ನಮ್ಮ ಮನೆಗೆ ಬರ್ತಾಳೆ, ನಾನು ಅವ್ರ ಪ್ಲೇಸಿಗೆ ಹೋಗ್ತೀನಿ. ಸೊ ಬಿಗ್ ಬಾಸ್ ಮನೇಲಿ ನಾವು ಏನೇನು ಪ್ಲ್ಯಾನ್ ಮಾಡಿದ್ವೋ ವಿ ಆರ್ ಡೂಯಿಂಗ್ ಇಟ್. ಎಸ್. ಸೊ 16 ಇಯರ್ಸ್ ಅಂದರೆ ಇಲ್ಲಿವರೆಗೂ ಸಾಕಷ್ಟು ಕುಕ್ ಮಾಡಿರ್ತೀರಾ, ಸಾಕಷ್ಟು ರೆಸಿಪೀಸ್ ಟ್ರೈ ಮಾಡಿರ್ತೀರಾ. ಬಟ್ ರಕ್ಷಿತಾ ಅವರಿಂದ ಏನಾದರೂ ಹೊಸ ರೆಸಿಪಿ ಏನಾದರೂ? ಅವಳಿಂದ ನಾನು ಕಲಿತಿಲ್ಲ, ಅವಳು ನನ್ನಿಂದ ಕಲಿತಿದ್ದಾಳೆ. ಅವಳು ಮಾಡೋ ಅಡುಗೆ ತುಂಬ ಡಿಫ್ರೆಂಟು. ಏನೇನು ಕೈಗೆ ಸಿಗತ್ತೋ ಎಲ್ಲ ಹಾಕ್ಬಿಡ್ತಾಳೆ. ಇವತ್ತೇನಾದ್ರು ಅಡುಗೆ ಮಾಡಿದ್ರೆ ನಾಳೆ ಅದು ಸೇಮ್ ಅಡುಗೆ ಮಾಡು ಅಂದರೆ ಮಾಡೋಕ್ಕೆ ಬರಲ್ಲ ಅವಳಿಗೆ, ಬೇರೆ ಥರ ಮಾಡ್ತಾಳೆ. ಸೊ ಆ ಥರ ಅಡುಗೆ ಅವಳು. ಸೊ ನಮ್ಮದೆಲ್ಲ ಒಂಥರ ಪಾಲಿಶ್ಡ್, ಹಿಂಗೆ ಹೋಗಬೇಕು, ಇದೇ ಮೆಥಡಲ್ಲಿ ಮಾಡಬೇಕು, ಒಂಥರ ಪ್ರೊಫೆಷ್ನಲ್ ಆಗಿ ಮಾಡ್ತೀನಿ. ಅವಳದೆಲ್ಲ ಒಂಥರ ಒಟ್ರಾಸಿ ಅಡುಗೆ, ಏನು ಬೇಕಾದ್ರೂ ಮಾಡು, ಸುಮ್ಮನೆ ಏನು ಬೇಕಾದ್ರೂ ಹಾಕು ತಿನ್ನು, ಆ ಥರ. ಓಕೆ. ಸೊ ಸಿನಿಮಾಗಳ ಬಗ್ಗೆ ಹೇಳೋದಾದರೆ ಯಾವ್ಯಾವ ಸಿನಿಮಾಗಳು ಚಿತ್ರೀಕರಣದಲ್ಲಿದೆ, ಹಾಗೆ ರಿಲೀಸ್ಗೆ ರೆಡಿ ಇರುವಂತಹ ಸಿನಿಮಾಗಳು? KD ಮೂವಿ ಇದೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟರೆ ಒಂದು 3-4 ಮಾತಾಡ್ತಾ ಇದ್ದೀನಿ, ಇನ್ನೂ ಅದು ಕನ್ಫರ್ಮ್ ಆಗಿಲ್ಲ, ಅದಕ್ಕೆ ಅದು ಹೆಸರು ಹೇಳಲ್ಲ. ಸೊ ಲೆಟ್ಸ್ ಸಿ. 1-2-3 ಸೀರಿಯಲ್ ಬಂದಿದೆ. ಸೊ ಗೋಯಿಂಗ್ ಆನ್. ಇನ್ನು ಯಾವುದು ಕನ್ಫರ್ಮ್ ನನ್ನ ಕಡೆಯಿಂದ ಯಾವುದು ಕನ್ಫರ್ಮ್ ಆಗಿಲ್ಲ. ಓಕೆ. ಸೊ ಸಿನಿಮಾ ರಿಲೀಸ್ ಅಂದ ತಕ್ಷಣ ನಮಗೆ ಥಟ್ಟಂತ ಮೈಂಡಿಗೆ ಬರೋದೇ ಥಿಯೇಟ್ರ್ಗಳ ಬಗ್ಗೆ. ಸೊ ಥಿಯೇಟ್ರ್ ಸಿಗ್ತಿಲ್ಲ ಅನ್ನೋದು ಒಂದು ಕಡೆ, ಅದು ಥಿಯೇಟ್ರಿಗೆ ಫೈಟ್ ಮಾಡ್ತಾ ಇರುತ್ತೆ ಹೊಸ ಟೀಮ್ಗಳು. ಇನ್ನೊಂದು ಕಡೆ ಥಿಯೇಟ್ರಿಗೆ ಜನ ಬರಲ್ಲ ಅನ್ನೋದೊಂದು ಕೂಗಿದೆ. ಸೊ ಈ ಬದಲಾವಣೆ ಬಗ್ಗೆ ಏನು? ಇವಾಗ ಮೂವೀಸ್ ಆರ್ ಬಿಕಮ್ ವೆರಿ ಚಾಲೆಂಜಿಂಗ್. OTT ಬಂದಮೇಲೆ ತುಂಬ ಕಷ್ಟ ಆಗಿಬಿಟ್ಟಿದೆ. ಆ್ಯಂಡ್ ಮುಂಚೆ ನಾವು ಬರೀ ಕನ್ನಡ ಮೂವಿ ಮಾತ್ರ ನೋಡ್ತಾ ಇದ್ವಿ.
ನಾವು ಕಂಪೇರ್ ಮಾಡ್ತಾ ಇರಲಿಲ್ಲ ಬೇರೆ ಲ್ಯಾಂಗ್ವೇಜು ಬೇರೆ ಅಂದರೆ ಇವಾಗ ನಾವು ನೆಟ್ಫ್ಲಿಕ್ಸು ಅಥವಾ ಯಾವುದೇ ಪ್ಲ್ಯಾಟ್ಫಾರ್ಮ್ ತೊಗೊಂಡಾಗ ಎಲ್ಲ ಭಾಷೆಗಳು ಮೂವಿ ಸಿಗುತ್ತೆ. ವಿ ಸ್ಟಾರ್ಟ್ ಕಂಪೇರಿಂಗ್. ಆವಾಗ ನಾವು ಪೀಪಲ್ ಇಲ್ಲಿ ಆಸ್ಕ್, ನೀವ್ಯಾಕೆ ಆ ಕ್ವಾಲಿಟಿ ಕೊಡ್ತಾ ಇಲ್ಲ, ಅವಾಗ ಸ್ಟೋರಿ ಎಷ್ಟು ಚೆನ್ನಾಗಿದೆ, ನಮ್ಮ ಸ್ಟೋರಿ ಯಾಕೆ ಚೆನ್ನಾಗಿಲ್ಲ, ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಇವಾಗ. ಸೊ ಒನ್ಲಿ ವೇ ಈಸ್ ಸುಮ್ಮನೆ ನಾವು ಕಂಪ್ಲೇಂಟ್ ಮಾಡೋ ಬದಲು ವಿ ಹ್ಯಾವ್ ಟು ಗಿವ್ ಗುಡ್ ಮೂವಿ. ನಾವು ಒಳ್ಳೆ ಮೂವಿ ಕೊಟ್ಟರೆ 100% ಜನ ಬಂದೇ ಬರ್ತಾರೆ. ಸೊ ನಾವು ಕೊಟ್ಟಿಲ್ಲ ಅಂದರೆ ಅವ್ರು ಬರಲ್ಲ. ಬಿಕಾಸ್ ಪೀಪಲ್ ಆರ್ ವೆರಿ ಲೇಜಿ. ಮನೆಯಿಂದ ಆಚೆ ಬಂದು ಈ ಟ್ರಾಫಿಕಲ್ಲಿ ಥಿಯೇಟ್ರಿಗೆ ಬರೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ಒಂದು 10 ಜನ ಹೇಳ್ಬೇಕು ಅವ್ರಿಗೆ, ಸರ್ ಈ ಮೂವಿ ಚೆನ್ನಾಗಿದೆ, ಈ ಮೂವಿ ಚೆನ್ನಾಗಿದೆ ಅಂದಾಗ ಅವ್ರು ಹೋಗಿ ಥಿಯೇಟ್ರಲ್ಲಿ ಮೂವಿ ನೋಡ್ತಾರೆ. ಅಲ್ಲಿ ತನಕ ಮೂವಿ ನೋಡಲ್ಲ. ಹೌದು. ಸೊ ಕನ್ನಡ ಹೊರತುಪಡಿಸಿ ಬೇರೆ ಭಾಷೆಗಳಿಂದ ಅವಕಾಶಗಳು ಬರ್ತಾ ಇದೆಯಾ? ಹಾಗೆ ಕನ್ನಡ ಬಿಟ್ಟು ಹಿಂದಿ, ತಮಿಳು, ತೆಲುಗು, ಮಲಯಾಳಮಲ್ಲಿ ನಿಮ್ಮ ಪರಿಣಿತಿ ಹೇಗಿದೆ ಅಂತ? ಅದೇ ಬರ್ತಾ ಇದೆ, ತೆಲುಗು ತಮಿಳಲ್ಲೆಲ್ಲ ನಡೀತಾ ಇದೆ. ಯಾಕಂದರೆ ಲಾಸ್ಟ್ ನಾನು ಬಿಗ್ ಬಾಸ್ ಮನೆಗೆ ಹೋಗುವಾಗ ತಮಿಳ್ ಮೂವಿ ರಿಲೀಸ್ ಆಗಿತ್ತು, ಅಲ್ಲಿಂದ ಒಳ್ಳೆ ನೇಮ್ ಆಗಿದೆ. ನೋಡೋಣ, ಮಾತುಕತೆ ನಡೀತಾ ಇದೆ. ಸೊ ಸ್ಟಿಲ್ ಗೋಯಿಂಗ್ ಆನ್. ಎಸ್. ಸೊ ಈಗ ನಾವು OTT ಬಗ್ಗೆನೇ ಮಾತಾಡಿದ್ವಿ ಈಗಷ್ಟೇ. ಸೊ ಸಾಕಷ್ಟು ವೆಬ್ ಸೀರೀಸ್ ಎಲ್ಲ ಬರ್ತಾ ಇದೆ. ಸೊ ವೆಬ್ ಸೀರೀಸಿಂದ ಆಫರ್ ಬಂದಿದೆಯಾ? ಆ್ಯಂಡ್ ಈ ಜಾನರ್ ಬಗ್ಗೆ ನೀವು ಹೇಳೋದಾದರೆ? ನನಗೆ ವೆಬ್ ಸೀರೀಸ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಬಿಕಾಸ್ ಇವಾಗ ನಾವು ಬೇರೆ ಭಾಷೆ ಕಂಪೇರ್ ಮಾಡಿದ್ರೆ ನಮ್ಮ ಕನ್ನಡ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಆ ಲೆವೆಲಲ್ಲಿ. ವೆಬ್ ಸೀರೀಸ್ ಮಾಡಬೇಕು ನಾವು. ಬಿಕಾಸ್ ವೆಬ್ ಸೀರೀಸ್ ಇಸ್ ಅಮೇಝಿಂಗ್. ಮಾಡಿದಾಗ ಎಲ್ಲರಿಗೂ ಚಾನ್ಸ್ ಸಿಗುತ್ತೆ. ಆ್ಯಂಡ್ ಇವಾಗ ಯಾವುದೇ ದೊಡ್ಡ ದೊಡ್ಡ ಮೂವಿ ಇವಾಗ ನಾವು ಮಾಡಿದ್ರು 3-4 ವರ್ಷ ಆಗುತ್ತೆ. ಆ್ಯಂಡ್ ಆರ್ಟಿಸ್ಟ್ಗಳೆಲ್ಲ ಸುಮ್ಮನೆ ಕೂತಿರಬೇಕು. ಇವಾಗ ಮೇಯ್ನ್ ಆರ್ಟಿಸ್ಟ್ಗಳಿಗೆಲ್ಲ ಕೆಲಸ ಇರುತ್ತೆ ಫಾರ್ 4 years. ಬಟ್ ಬೇರೆ ಆರ್ಟಿಸ್ಟ್ಗಳಿಗೆ ಕೆಲಸನೇ ಇರೋಲ್ಲ. ಸೊ ಇವಾಗ ಒಂದು ಮೂವಿಗೆ ನಾನು ಆರ್ಟಿಸ್ಟ್ ಆಗಬೇಕು ಅಂದರೆ 4 years ಐ ಹ್ಯಾವ್ ಟು ವೆಯ್ಟ್ ಫಾರ್ ದ ರಿಲೀಸ್. ಸೊ ಹಂಗಾಗಲ್ಲ. ವೆಬ್ ಸೀರೀಸ್ ಆದಾಗ ಕಂಟಿನ್ಯೂಸ್ ಆಗಿ ನಿಮ್ಗೆ ಚಾನ್ಸ್ ಸಿಗುತ್ತೆ. ಸೊ ವೆಬ್ ಸೀರೀಸ್ ವಿಲ್ ಹೆಲ್ಪ್ ಲಾಟ್ ಆಫ್ ಪೀಪಲ್. ಎಸ್. ಸೊ ನೀವು ಹೇಳಿದ್ರಿ ಬಿಗ್ ಬಾಸ್ ಮನೆ ಹೋಗೋಕ್ಕೆ ಮುಂಚೆ ಅಷ್ಟೇ ಒಂದು ತಮಿಳ್ ಸಿನಿಮಾ ರಿಲೀಸ್ ಆಗಿತ್ತು ಅಂತ. ಸೊ ಇಲ್ಲಿಗೂ ಮತ್ತು ಅಲ್ಲಿ ಹೋದಾಗ ಅಲ್ಲಿನ ವರ್ಕಿಂಗ್ ಸ್ಟೈಲ್ಗೂ ಆ ಅನುಭವಕ್ಕೂ ಏನಾದರೂ ನೀವು ವ್ಯತ್ಯಾಸ ನೋಡಿದ್ದೀರಾ? ಅಥವಾ ವರ್ಕಿಂಗ್ ಸ್ಟೈಲ್ ಇವಾಗ ಅದೆಲ್ಲ ಹೇಳಿದ್ರೆ ಆಮೇಲೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಅದನ್ನು ನಾನು ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ದೇ ಹ್ಯಾವ್ ದೇರ್ ಓನ್ ಸ್ಟೈಲ್, ಇಲ್ಲಿ ಬೇರೆ ಸ್ಟೈಲ್ ಇದೆ. ಸೊ ಐ ಡೋಂಟ್ ವಾಂಟ್ ಟು ಕಂಪೇರ್. ಓಕೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ನೀವು ಆ್ಯಕ್ಟಿವ್ ಆಗಿರ್ತೀರಾ? ಆ್ಯಂಡ್ ಆಲ್ಸೋ ತುಂಬ ಪಾಸಿಟಿವಿಟಿ ಜೊತೆಗೆ ನೆಗೆಟಿವಿಟಿ ಕೂಡ ಇದೆ. ಇದನ್ನು ಹೇಗೆ ರಿಸೀವ್ ಮಾಡ್ತೀವಿ? ನೆಗೆಟಿವ್ ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ. ಬಿಕಾಸ್ ದೆರ್ ಈಸ್ ಇಡೀ ವರ್ಲ್ಡಲ್ಲಿ ನೆಗೆಟಿವ್ ಇಲ್ಲದೆ ಇರೋರು ಯಾರೂ ಇಲ್ಲ. ಇವಾಗ 100 ಜನ ನೀವು ಪಾಸಿಟಿವ್ ಅಂದರೆ 200 ಜನ ನೆಗೆಟಿವ್ ಅಂದೇ ಅಂತಾರೆ. ಎಲ್ಲೋ ನೆಗೆಟಿವ್ ಬರುತ್ತೆ. ಅದನ್ನು ಸುಮ್ಮನೆ ತಲೆನೇ ಕೆಡ್ಸ್ಕೊಳ್ಳಲ್ಲ. ಐ ವಿಲ್ ಜಸ್ಟ್ ಡೂ ಮೈ ವರ್ಕ್. ಸೊ ನೆಗೆಟಿವ್ ಪೀಪಲ್ಗೆ ದ ಆನ್ಸರ್ ಇಸ್ ಐ ನೀಡ್ ಟು ಗ್ರೋ ಅಷ್ಟೆ. ನೆಗೆಟಿವ್ ಪೀಪಲ್ ಇದ್ದೇ ಇರ್ತಾರೆ. ಯಾರ ಲೈಫಲ್ಲಿ ಇರಲ್ಲ ಹೇಳಿ, ಇದ್ದೇ ಇರ್ತಾರೆ. ಕರೆಕ್ಟ್. ಸೊ ಈಗಿನ ಯೂತ್ ತುಂಬ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿದ್ದಾರೆ. ತುಂಬ ಜನ ಹೇಳೋದನ್ನು ನಾವು ಕೇಳಿರ್ತೀವಿ. ನೋಡ್ತಾ ಕೂತ್ರೆ ಸೋಷಿಯಲ್ ಮೀಡಿಯಾಲಿ ಅಥವಾ ಎನಿ ಪ್ಲ್ಯಾಟ್ಫಾರ್ಮ್ ಫಾರ್ ದ್ಯಾಟ್ ಮ್ಯಾಟರ್ ನೋಡ್ತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಂತ. ಸೊ ಆ ಅಡಿಕ್ಷನ್ ಬಗ್ಗೆ ಏನು ಹೇಳ್ತೀರಾ? ಆ್ಯಂಡ್ ಅವ್ರು ಎಷ್ಟೊತ್ತು ಫೋನ್ನ ದೂರ ಇಡಬೇಕು ಅನ್ನೋದ್ರ ಬಗ್ಗೆ? ಸೋಷಿಯಲ್ ಮೀಡಿಯಾ ಇಸ್ ಅಮೇಝಿಂಗ್ ಥಿಂಗ್ ಆ್ಯಕ್ಚುಲಿ. ನನಗಂತೂ ಸಖತ್ ಹೆಲ್ಪ್ ಆಗಿದೆ. ಯಾಕೆಂದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ ಬಂದು 13 ವರ್ಷ ಆಯಿತು. ನನಗೆ 11 years ತನಕ ಒಂದು 30,000-40,000 ಫಾಲೋವರ್ಸ್ ಇದ್ದರು. ಇವಾಗ 400+ ಆಗಿದೆ, ಆಲ್ ಬಿಕಾಸ್ ಆಫ್ ಬಿಗ್ ಬಾಸ್. ಆ್ಯಂಡ್ ಟಿಲ್ ನಾವು ಒಂದು ಪರ್ಸ್ನಲ್ ಪೋಸ್ಟ್ ಹಾಕಿಲ್ಲ. 1800 ಪೋಸ್ಟ್ ಹಾಕಿದ್ದೀನಿ. ಒಂದು ಫ್ಯಾಮಿಲಿ ಪೋಸ್ಟ್ ಹಾಕಿಲ್ಲ, ಒಂದು ಪರ್ಸ್ನಲ್ ಪೋಸ್ಟ್ ಹಾಕಿಲ್ಲ. ಐ ಓನ್ಲಿ ಯೂಸ್ಡ್ ಫಾರ್ ಮೈ ವರ್ಕ್. ಸೊ ನನಗೆ ಬೇರೆಯವ್ರಿಗೆ ಹೇಳೋಕ್ಕೆ ಇಷ್ಟ ಇಲ್ಲ ನಾನು ಎಲ್ಲಿದ್ದೀನಿ, ನಾನು ಏನು ಮಾಡ್ತಾಯಿದ್ದೀನಿ, ನನ್ನ ಫ್ಯಾಮಿಲಿ ಜೊತೆ ಎಲ್ಲಿದ್ದೀನಿ, ಅಲ್ಲಿ ಹೋಗ್ತಾಯಿದ್ದೀನಿ, ಇಲ್ಲಿ ಹೋಗ್ತಾಯಿದ್ದೀನಿ. ನೀವು ಹೆಂಗೆ ಯೂಸ್ ಮಾಡ್ಕೋಬೇಕು ಸೋಷಿಯಲ್ ಮೀಡಿಯಾನ ಹಂಗೆ ಯೂಸ್ ಮಾಡಿಕೊಂಡ್ರೆ ಇಟ್ ಈಸ್ ಅಮೇಝಿಂಗ್. ಅದಕ್ಕೆ ಅಡಿಕ್ಟ್ ಆಗಬಾರ್ದು. ಇವಾಗ ಏನು ನಾನು ತುಂಬ ನೋಡಿದ್ದೀನಿ, ಊಟ ಮಾಡೋದೇ ಇಲ್ಲ, ಫೋಟೋ ಹೊಡ್ಕೊಂಡು ಕೂತಿರ್ತಾರೆ. ದೇ ಹ್ಯಾವ್ ಟು ಟೆಲ್ ಪೀಪಲ್ ದಟ್ ನಾನು ಇದನ್ನು ತಿಂತಾಯಿದ್ದೀನಿ, ಇದನ್ನು ಕುಡಿತಾಯಿದ್ದೀನಿ. ಹೂ ಕೇರ್ಸ್? ನೋಬಡಿ ಕೇರ್. ನೀವು ಅದನ್ನು ತಿಂತಾ ಇದ್ರೆ ಯು ವಿಲ್ ಈಟ್. ಯಾರು ಕೇರ್ ಮಾಡಲ್ಲ. ಬಟ್ ಅವ್ರ ಮೈಂಡಲ್ಲಿ ಏನೋ ನಾನು ಬೇರೆಯವ್ರಿಗೆ ತೋರಿಸ್ಬೇಕು, ಅದು ಅಡಿಕ್ಷನ್. ಇವಾಗ ನೀವು ಕೆಲಸದ ಮೇಲೆ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿದ್ರೆ ಇಟ್ಸ್ ವೆರಿ ಗುಡ್. ಯಾಕಂದರೆ ಅದರಿಂದ ನಿಮಗೆ ಹೆಸರು ಸಿಗ್ತಾ ಇದೆ, ದುಡ್ಡು ಸಿಗ್ತಾ ಇದೆ, ಯು ಆರ್ ಗ್ರೋಯಿಂಗ್. ಯಾಕಂದರೆ ನಾನು ಇವಾಗ ಯೂಟ್ಯೂಬ್ನಲ್ಲಿ ಒಂದು 5-6 hours ಸ್ಪೆಂಡ್ ಮಾಡ್ತೀನಿ ಡೈಲಿ. ಇಟ್ಸ್ ಗಿವಿಂಗ್ ಮೀ ಮನಿ. ಅದಕ್ಕೆ ನಾನು ಸ್ಪೆಂಡ್ ಮಾಡ್ತಾಯಿದ್ದೀನಿ ಟೈಮ್. ಅದು ನೀವು ಸುಮ್ಮನೆ ರೀಲ್ಸ್ ನೋಡ್ಕೊಂಡು ಕೂತ್ಕೊಂಡ್ರೆ ಇಟ್ಸ್ ನಾಟ್ ಗಿವಿಂಗ್ ಯು ಎನಿಥಿಂಗ್ ಅಲ್ವಾ. ಅದು ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಇರುತ್ತೆ ರಾಂಗ್ ವೇಯಲ್ಲಿ. ಸೊ ಇಟ್ಸ್ ಆಲ್ ನಾವು ಕಂಟ್ರೋಲ್ ಮಾಡ್ಕೋಬೇಕು ಅದನ್ನು.
ಕರೆಕ್ಟ್. ಸೊ ಫೋನ್ ಅಂದಿದ ತಕ್ಷಣ ಆ್ಯಂಡ್ ಸೋಷಿಯಲ್ ಮೀಡಿಯಾ ಅಂದಿದ ತಕ್ಷಣ ಆಗಲೇ ಕೇಳಬೇಕಾಗಿತ್ತು, ಬಿಗ್ ಬಾಸ್ ಮನೆಯಲ್ಲಿ ಆಬ್ವಿಯಸ್ಲಿ ಎಲ್ಲ ಕಂಟೆಸ್ಟೆಂಟ್ಸ್ ಫೋನ್ನ ಮಿಸ್ ಮಾಡ್ಕೊಂಡಿರ್ತಾರೆ. ಹೇಗಿತ್ತು ಲೈಫ್ ವಿತೌಟ್ ಫೋನ್? ಆ್ಯಕ್ಚುಲಿ ತುಂಬ ಖುಷಿಯಾಗಿದ್ದೆ. ಆಚೆ ಬಂದ್ಮೇಲೆ ಮತ್ತೆ ತಲೆ ಕೆಟ್ಟೋಯ್ತು. Okay. ನಿಜವಾಗ್ಲು ನಾನು ಅಲ್ಲಿದ್ದಾಗ ಐ ವಾಸ್ ವೆರಿ ಪೀಸ್ಫುಲ್, ಸ್ಟ್ರೆಸ್ಸೇ ಇರಲಿಲ್ಲ. ಐ ವಾಸ್ ಲೈಕ್ ಕಾಮ್ ಆಗಿತ್ತು. ಅಂದರೆ ಆಟದ್ದು ಆ ಜಗಳದ್ದು ಅದು ಬೇರೆ, ಬಟ್ ಔಟ್ಸೈಡ್ ವರ್ಲ್ಡ್ ಏನು ಗೊತ್ತಾಗ್ತಾ ಇರಲಿಲ್ಲ ನಮಗೆ. ವಿ ಆರ್ ವೆರಿ ಪೀಸ್ಫುಲ್ ಆ್ಯಕ್ಚುಲಿ. ಓಕೆ. ಸೊ ತುಂಬ ಜನ ಕಂಟೆಸ್ಟೆಂಟ್ಸ್ ಹೇಳ್ತಾ ಇದ್ರು ದಟ್ ಅಲ್ಲಿ ಇರೋದು ಮೆಂಟಲಿ ತುಂಬ ಡ್ರೈನಿಂಗ್, ಯಾವಾಗ ಆಚೆ ಬರ್ತೀವೋ ಅಂತ ಅನಿಸ್ತಿರುತ್ತೆ. ಒಂದು ಕಡೆ ಗೆಲ್ಲೋ ಹಂಬಲ ಇರುತ್ತೆ, ಆದರೂ ಕೂಡ ಹಂಗೆ ಅನಿಸುತ್ತೆ ಮೆಂಟಲಿ ಡ್ರೈನಿಂಗ್ ಅಂತ. ಹೌ ವಾಸ್ ಇಟ್? ಅಂದರೆ ಒಂದು ಕಡೆ ಬಂದಿ ಆಗಿದ್ದೀವಿ ಅನ್ನೋ ಥರ ಅನ್ನಿಸ್ತಿತ್ತ? ಡ್ರೈನಿಂಗ್ ಅನ್ನೋಕ್ಕಿಂತ ನನಗೇನು ಪ್ರಾಬ್ಲಮ್ ಆಯಿತು ಅಂದರೆ ವೆಯ್ಟ್ ಲಾಸ್ ಪ್ರಾಬ್ಲಮ್ ಆಯಿತು. ನನಗೆ ಗೇಮ್ಸು ಅದೆಲ್ಲ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಐ ವಾಸ್ ಎಂಜಾಯಿಂಗ್ ಇಟ್. ಬಟ್ ನನಗೆ ವೆಯ್ಟ್ ಲಾಸ್ ತುಂಬ ಪ್ರಾಬ್ಲಮ್ ಆಗೋಯ್ತು. ಲಾಸ್ಟಿಗೆ ಐ ಲಾಸ್ಟ್ 25 kilos. ದಟ್ಸ್ ಎ ಲಾಟ್. 12 ಸೀಸನಲ್ಲಿ ಅಷ್ಟೊಂದು ವೆಯ್ಟ್ ಲಾಸ್ ಯಾರಿಗೂ ಆಗಿಲ್ಲ. ಎಸ್. 25 kg ಅಂದರೆ ಲಾಸ್ಟಿಗೆ ಹೆಂಗಾಗೋಯ್ತು ಅಂದರೆ ಮೈಂಡೇ ವರ್ಕ್ ಆಗ್ತಾ ಇರಲಿಲ್ಲ ನನಗೆ. ಸೊ ಬಟ್ ಸ್ಟಿಲ್ ಐ ವಾಸ್ ಲೈಕ್ ಹೋಲ್ಡಿಂಗ್ ಮೈ ಸೆಲ್ಫ್. ಅದು ಬಿಟ್ಟರೆ ನನಗೇನು, ಐ ವಾಸ್ ಓಕೆ, ಚೆನ್ನಾಗೇ ಇತ್ತು. ಆಸ್ ಗೇಮಲ್ಲೇ ಇದ್ದೆ ಯಾವಾಗ. ಓಕೆ. ಸೊ ನೀವಂತೂ ಹೇಳಿದ್ರಿ ವಿತೌಟ್ ಫೋನ್ ಆರಾಮಾಗಿದ್ರಿ ಅಂತ, ಬಟ್ ಈಗಂತೂ ತುಂಬ ಅಡಿಕ್ಟ್ ಆಗಿದ್ದಾರೆ ಎಲ್ಲರೂ ಫೋನ್ಗೆ. ಸೊ ದಿನದಲ್ಲಿ ಒಂದಷ್ಟು ಗಂಟೆ ಫೋನ್ನ ದೂರ ಇಡೋದು ಎಷ್ಟು ಮುಖ್ಯ ಅಂತ ಅನಿಸುತ್ತೆ? ನಾನು ಮುಂಚೆನೇ ಹೇಳಿದೆ, ಫೋನು ಕ್ಯಾನ್ ಬಿ ಯೂಸ್ ಫಾರ್ ಗುಡ್ ಥಿಂಗ್ಸ್. ಇವಾಗ ಅದು ಆಗ್ತಾ ಇಲ್ಲ. ಇವಾಗ ಆಚೆ ಬಂದಮೇಲೆ ನಾನು ಅಂದ್ಕೊಂಡಿದ್ದೆ, ಆಚೆ ಬಂದಮೇಲೆ ನಾನು ಫೋನ್ ಜಾಸ್ತಿ ಯೂಸ್ ಮಾಡಲ್ಲ ಅಂತ, ಬಟ್ ತುಂಬ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಅಲ್ಲಿ ಒಂದು 10 hours ಯೂಸ್ ಮಾಡಿದ್ರೆ 9 hours ಕೆಲಸದ್ದೇ ಯೂಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನನ್ನ ಫಿಟ್ನೆಸ್, ನನ್ನ ಕ್ಲೈಂಟ್ಸ್ಗೆಲ್ಲ ನನ್ನ ಡಯಟು ಅದು ಇದು ಮಾಡ್ತಾ ಇರ್ತೀನಿ. ಹ್ಯಾವ್ ಟು ಯೂಸ್ ಮೈ ಫೋನ್. ಯೂಟ್ಯೂಬ್ ನೋಡ್ತಾ ಇರ್ತೀನಿ, ಹ್ಯಾವ್ ಟು ಯೂಸ್ ಮೈ ಫೋನ್. ಇನ್ಸ್ಟಾಗ್ರಾಮು ನಮ್ಮ ಫ್ಯಾನ್ಸು ಅವ್ರು ಇವ್ರಿಗೆ ರಿಪ್ಲೈ ಮಾಡ್ತಾ ಇರ್ತೀನಿ, ಅಗೇನ್ ಹ್ಯಾವ್ ಟು ಯೂಸ್ ಮೈ ಫೋನ್. ಸೊ ಏನೇ ಆದರೂ ಫೋನೇ. ಬಟ್ ಐ ಆಮ್ ಯೂಸಿಂಗ್ ಫಾರ್ ಗುಡ್ ಥಿಂಗ್ಸ್. ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ ಫೋನ್ ಹಿಡ್ಕೊಂಡು, ಯಾವುದೋ ರೀಲ್ ನೋಡೋದು, ಏನೋ ಮಾಡೋದು, ಟೈಮ್ ಪಾಸ್ ಮಾಡೋದು. ದಟ್ ಐ ಆಮ್ ನಾಟ್ ಡೂಯಿಂಗ್. ಸೊ ಟಿಲ್ ಇಟ್ ಈಸ್ ಗಿವಿಂಗ್ ಯು ಮನಿ, ಇಟ್ ಈಸ್ ಗಿವಿಂಗ್ ಯು ವರ್ಕ್, ಅಲ್ಲಿ ತನಕ ಸೋಷಿಯಲ್ ಮೀಡಿಯಾ ಇಸ್ ಗುಡ್. ಎಸ್. ಸೊ ಬಿಗ್ ಬಾಸಿಂದ ಅನಿಸುತ್ತೆ ಪ್ರಾಬಬ್ಲಿ ತುಂಬ ಜನಕ್ಕೆ ಗೊತ್ತಾಗಿದ್ದು. ನಿಮ್ಮ ವೈಫ್ ಹೇಳ್ತಾ ಇದ್ರು ದಟ್ ನಿಮಗೆ ತುಂಬ ಕೋಪ ಇತ್ತು ಅಂತ ಹೇಳಿ. ಪ್ರಾಬಬ್ಲಿ ಈಗ ತುಂಬ ಕಡಿಮೆ ಆಗಿದೆ ಅನಿಸುತ್ತೆ. ಅದ್ರ ಬಗ್ಗೆ ಹೇಳೋದಾದ್ರೆ? ಕೋಪ ಇವಾಗೂ ಇದೆ, ಬಟ್ ಐ ಹ್ಯಾವ್ ಲರ್ನ್ಡ್ ಮೈ ಲೆಸನ್ಸ್. ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್ಡ್ ಇನ್ ಮೈ ಲೈಫ್ ಕಾಲೇಜ್ ಡೇಸಲ್ಲಿ. ಅದಾದಮೇಲೆ ಆ್ಯಂಡ್ ತುಂಬ ಏನೇನೋ ಇಶ್ಯೂಸ್ ಆಗಿತ್ತು. ಸೊ ಅಲ್ಲಿ ಐ ಲರ್ನ್ಡ್. ಅಂದರೆ ಹೇಳ್ತಾರಲ್ಲ, ಒನ್ಸ್ ಯು ಗೆಟ್ ಓಲ್ಡರ್ ಯು ವಿಲ್ ಬಿಕಮ್ ಮೋರ್ ವೈಸರ್ ಅಂತ. ಸೊ ಎಕ್ಸ್ಪೀರಿಯನ್ಸ್ ವೈಸು ನೀವು ಕಲಿತಾ ಹೋಗ್ತೀರಾ. ಸೊ ನಿಮ್ಮ ಕೋಪದಿಂದ ನಿಮ್ಗೇನೂ ಸಿಗಲ್ಲ. ಯು ವಿಲ್ ಲೂಸ್ ಎವ್ರಿಥಿಂಗ್. ಯಾಕಂದರೆ ಐ ಹ್ಯಾವ್ ಲಾಸ್ಟ್ ಲಾಟ್ ಆಫ್ ಥಿಂಗ್ಸ್ ವೆನ್ ಐ ಆಮ್ ಆ್ಯಂಗ್ರಿ. ಕೋಪ ಬಂದಾಗ ತುಂಬ ಕಳ್ಕೊಂಡಿದ್ದೀನಿ ನಾನು. ಬ್ಯಾಡ್ ಡಿಸಿಷನ್ಸ್ ತೊಗೊಂಡಿದ್ದೀನಿ. ಸೊ ಆ ಎಕ್ಸ್ಪೀರಿಯನ್ಸಿಂದ ಕೋಪ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಇವಾಗ ನೋಡಿ, ರೋಡಲ್ಲಿ ಬರುವಾಗ ಗಾಡಿ ಓಡಿಸುವಾಗೆ ಕೋಪ ಬರುತ್ತೆ. ಅಷ್ಟು ಒಂಥರ ವಿ ಆರ್ ಬಿಕಮ್ ಸೋ ಸ್ಟ್ರೆಸ್ಫುಲ್ ಲೈಫಲ್ಲಿ. ಸೊ ನಾವು ಕಂಟ್ರೋಲ್ ಮಾಡ್ಕೋಬೇಕು ಅಷ್ಟೆ. ಎಸ್. ಸೊ ನಿಮ್ಮ ಮುಂದಿನ ಯೋಜನೆಗಳೇನು? ಯೋಜನೆ ಏನಿಲ್ಲ. ಐ ವಾಂಟ್ ಟು ಬಿಕಮ್ ಎ ಬಿಗ್ ವಿಲನ್ ಕರ್ನಾಟಕ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಅದೇ ನನ್ನ ಆಸೆ. ನೋಡೋಣ ಎಲ್ಲಿಗೆ ಹೋಗ್ತಾ ಇದೆ. ಆ್ಯಂಡ್ ಸೈಡಲ್ಲಿ ಐ ಆಮ್ ಡೂಯಿಂಗ್ ಯೂಟ್ಯೂಬ್ ಆಲ್ಸೋ. ಅದು ತುಂಬ ಚೆನ್ನಾಗಿ ಆಗ್ತಾಯಿದೆ ಆ್ಯಕ್ಚುಲಿ. ಐ ಡಿಂಟ್ ಎಕ್ಸ್ಪೆಕ್ಟ್ ನನ್ನ ಕರ್ನಾಟಕ ಜನತೆ ಇಷ್ಟು ನನ್ನ ಇಷ್ಟಪಡ್ತಾರೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಯೂಟ್ಯೂಬ್ ಈಸ್ ಗೋಯಿಂಗ್ ಫ್ಯಾಂಟಾಸ್ಟಿಕ್. ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಎಸ್. ಸೊ ಕೊನೆಯ ಪ್ರಶ್ನೆ ಇರೋದು, ನಿಮ್ಮನ್ನು ಇಷ್ಟಪಡುವವ್ರಿಗೆ, ನಿಮ್ಮನ್ನು ಫಾಲೋ ಮಾಡುವವ್ರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಏನಿಲ್ಲ, ಇದೇ ಥರ ಪ್ರೀತಿ ಕೊಡಿ. ಯಾವಾಗೂ ಹಿಂಗೆ ಇರ್ತೀನಿ. ಆ್ಯಂಡ್ ಇಲ್ಲಿ ತನಕ ನಾನು ಲೈಕ್ ನನ್ನ ಜರ್ನಿನ ನೋಡಿದ್ದೀರ. ಬಿಕಾಸ್ ನಾವು ಜರ್ನಿ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ನೋಡೋಕ್ಕೆ ಯಾರೂ ಇರಲಿಲ್ಲ. ಸೋಷಲ್ ಮೀಡಿಯಾನೂ ಇರಲಿಲ್ಲ, ಏನೂ ಇಲ್ಲ. ಆ್ಯಂಡ್ ನನ್ನ ಜರ್ನಿ ಇಸ್ ಲೈಕ್ 30 years ಜರ್ನಿ. ಐ ಹ್ಯಾವ್ ಡನ್ ಲಾಟ್ ಆಫ್ ಥಿಂಗ್ಸ್. ಅಟ್ಲೀಸ್ಟ್ ಇವಾಗ ಪೀಪಲ್ ಆರ್ ಸೀಯಿಂಗ್ ಮೀ, ನೋಡಿ ಖುಷಿ ಪಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಜರ್ನಿ ಈಗ ಆಲ್ರೆಡಿ ಎಷ್ಟು ಇನ್ಸ್ಪೈರಿಂಗ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿತ್ತು, ಇನ್ನಷ್ಟು ಜಾಸ್ತಿ ಇನ್ಸ್ಪೈರಿಂಗ್ ಆಗಿರಲಿ, ಫಿಟ್ನೆಸ್ ಬಗ್ಗೆ ಕಾನ್ಷಿಯಸ್ ಆಗಿರೋರಿಗೆ, ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿ ಕಲರ್ಫುಲ್ ಆಗಿ ಇರಲಿ ಅಂತ ವಿಶ್ ಮಾಡ್ತೀವಿ ನಮ್ಮ ಕನ್ನಡ ಮೋಜೋ 360 ಕಡೆಯಿಂದ. ಥ್ಯಾಂಕ್ ಯು.